ಸಾಲ ಕೊಡೋದು ರಿಸ್ಕ್ ಅಂದ್ರೆ ಆಪ್ಷನ್ ಟ್ರೇಡಿಂಗ್ ಇನ್ನ ರಿಸ್ಕ್ ಅದೆಷ್ಟೋ ಜನಕ್ಕೆ ಅರ್ಥ ಆಗಲ್ಲ. ಇವತ್ತೆಲ್ಲ ನಾಳೆ ಅರ್ಥ ಆಗುತ್ತೆ. ಎಲ್ಲ ಟ್ರೇಡಿಂಗ್ ಮಾಡಿಬಿಟ್ರೆ ನಾವು ಯಾರು ಕೆಲಸಕ್ಕೆ ಹೋಗೋದೇ ಬೇಡಲ್ಲ. 100% ಟ್ರೇಡಿಂಗ್ ಮಾಡಿ ಲಾಭ ಮಾಡಿ ತಂದು ಕೊಡ್ತಿರುತ್ತೆ. ನಾನು ಸ್ವಲ್ಪ ಇನ್ವೆಸ್ಟ್ ಮಾಡಿ ಮನೆ ಕುತ್ಕೊಂಡ್ಬಿಡ್ತೀನಿ. ಏನು ಕೆಲಸ ಮಾಡೋದು ಬೇಡ, ಏನು ಮಾಡೋದು ಬೇಡ. ಯಾರ ಹತ್ರ ಜಾಸ್ತಿ ದುಡ್ಡು ಇರುತ್ತೋ ಅವ್ನು ಇನ್ನೂ ಜಾಸ್ತಿ ಇನ್ಕಮ್ ಮಾಡ್ತಿರ್ತಾನೆ. ಸ್ಟಾಕ್ ಮಾರ್ಕೆಟ್ನ ಜಸ್ಟ್ ಸ್ಟಾಕ್ ಮಾರ್ಕೆಟ್ ಅಂತ ಯೋಚನೆ ಮಾಡಬೇಡಿ. ಇದನ್ನ ಒಂದು ಬಿಸ್ನೆಸ್ ಅಂತ ಯೋಚನೆ ಮಾಡಿ, ಇದನ್ನ ನಾಲೆಡ್ಜ್ ಹಬ್ ಅಂತ ಯೋಚನೆ ಮಾಡಿ. ಇದರಿಂದ ನಿಮಗೆ ಭಾಳ ವಿಷಯಗಳು ಗೊತ್ತಾಗುತ್ತೆ. ಹೆಂಗೆ ಜಗತ್ತು ನಡೆಯುತ್ತೆ, ದುಡ್ಡು ಹೆಂಗೆ ಹರಿದಾಡುತ್ತೆ, ನಾನು ಕೆಲಸ ಮಾಡೋ ಕಂಪ್ನಿ ಹೆಂಗೆ ವರ್ಕ್ ಆಗುತ್ತೆ, ಪ್ರತಿ ಒಂದು ಗೊತ್ತಾಗುತ್ತೆ. ಇದರಿಂದ ನಿಮ್ಮ ಫ್ಯೂಚರಲ್ಲಿ ನೀವು ಸ್ಟೆಪ್ ಇಡ್ತೀರಲ್ಲ, ಅದ್ರ ಮೇಲೆ ಎಲ್ಲಾನು ಇಂಪ್ಯಾಕ್ಟ್ ಮಾಡುತ್ತೆ. ಸರ್, ನಿಮ್ಮ ಇನ್ಕಮ್ ಸೋರ್ಸ್ ಎಷ್ಟು ಇವೆ ಹೇಳಿ ಸರ್. ಸರ್, ಪವರ್ ಆಫ್ ಕಾಂಪೌಂಡಿಂಗ್ ಎಲ್ಲ ಕಡೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರಿ, ಆದರೆ LIC ಮತ್ತು ಪೋಸ್ಟ್ ಆಫೀಸ್ ಸ್ಕೀಮಲ್ಲೂ ವರ್ಕ್ ಆಗುತ್ತಾ? ಹೌದು, ಎಲ್ಲ ಕಡೆ ವರ್ಕ್ ಆಗುತ್ತೆ, ಬಟ್ LICನಲ್ಲಿ ಕಮ್ಮಿ ವರ್ಕ್ ಆಗುತ್ತೆ. ಪವರ್ ಆಫ್ ಕಾಂಪೌಂಡಿಂಗಲ್ಲಿ ನಾವು ಮೇನ್ ಆಗಿ ನೋಡೋದೇನೆಂದರೆ, ಒಂದು ಟೈಮು, ಎಷ್ಟು ವರ್ಷ ಇನ್ವೆಸ್ಟ್ ಮಾಡ್ತಿದ್ದೀರಾ, ಎಷ್ಟು ವರ್ಷ ಆ ದುಡ್ಡನ್ನ ಇಟ್ಕೊಂಡಿದ್ದೀರಾ ಅಂತ. ಇನ್ನೊಂದು ರೇಟ್ ಆಫ್ ರಿಟರ್ನ್ ಎಷ್ಟು ಸಿಗ್ತಾ ಇದೆ ಅಂತ. ರೇಟ್ ಆಫ್ ರಿಟರ್ನ್ ಸ್ವಲ್ಪ ಜಾಸ್ತಿ ಆಗ್ತಾ ನಿಮ್ಮದು ರಿಟರ್ನ್ ಕೂಡ ಎರಬೇರಿ ಜಾಸ್ತಿ ಆಗುತ್ತೆ. ಎಕ್ಸಾಂಪಲ್ಗೆ ನೀವೇ ಲಮ್ಸಮ್ ಕ್ಯಾಲ್ಕುಲೇಟರ್ ಓಪನ್ ಮಾಡಿಬಿಟ್ಟು ಗೂಗಲಲ್ಲಿ ಇನ್ವೆಸ್ಟ್ಮೆಂಟು 1 lakh rupees ಮಾಡಿ, ರೇಟ್ ಆಫ್ ರಿಟರ್ನ್ ಬಂದ್ಬಿಟ್ಟು 6% ಮಾಡಿ, ಟೈಮ್ ಬಂದ್ಬಿಟ್ಟು 20 years ಮಾಡಿ. ಎಷ್ಟಾಯಿತು? 3,20,000 ಆಯಿತು. ಅಂದರೆ 20 ವರ್ಷಕ್ಕೆ ನಿಮ್ಮ ದುಡ್ಡು 3,20,000 ಆಗಿದೆ. ಈಗ ನಾನು ಜಸ್ಟು 3% ಜಾಸ್ತಿ ಮಾಡ್ತೀನಿ. ಎಷ್ಟು ಮಾಡ್ತೀನಿ? 9% ಮಾಡ್ತೀನಿ. ಈಗ ನಿಮ್ಮದು ಟೋಟಲ್ ರಿಟರ್ನ್ ಎಷ್ಟಾಗಿರುತ್ತೆ ನೋಡಿ, 5,60,000. ಆಲ್ಮೋಸ್ಟ್ ಡಬಲ್. ನಿಮ್ಗೇನು ಸಿಗ್ತಿತ್ತಲ್ವಾ ಮುಂಚೆ, ಅದಕ್ಕಿಂತ ಡಬಲ್ ಆಗಿದೆ. ಜಸ್ಟ್ 3% ಜಾಸ್ತಿ ಮಾಡಿದ್ದಕ್ಕೆ. ಇವಾಗ ಇನ್ನೊಂದು 3% ಜಾಸ್ತಿ ಮಾಡ್ತೀನಿ. ಇವಾಗ ನೀವು ಅನ್ಕೊತೀರಾ 3% ಜಾಸ್ತಿ ಮಾಡಿರೋದಕ್ಕೆ ಮೇ ಬಿ 5 ಲಕ್ಷ ಬದಲು ಒಂದು 7 ಲಕ್ಷ 8 ಲಕ್ಷ ಸಿಗುತ್ತೆ ಅಂತ. ಎಷ್ಟು ಸಿಗುತ್ತೆ ನೋಡಿ? 9,64,000. ಈಗ ಇದೇ 12% ಬದಲು ನಾನು 15% ಮಾಡ್ತೀನಿ, 16 lakh ಸಿಕ್ತು. ಈಗ ನೀವೇ ಯೋಚನೆ ಮಾಡಿ, 6%ಅಲ್ಲಿ 3 ಲಕ್ಷ ಸಿಗ್ತಾ ಇತ್ತು, ಇವಾಗಿಲ್ಲಿ 15 ಲಕ್ಷ ಸಿಗ್ತಾ ಇದೆ. ಎಷ್ಟು ಡಿಫ್ರೆನ್ಸ್ ಆಯಿತು? ಸುಮಾರು 13 ಲಕ್ಷ ಡಿಫ್ರೆನ್ಸ್ ಆಯಿತಾ? LICನಲ್ಲಿ ನಾರ್ಮಲಿ ನಿಮಗೆ 4ರಿಂದ 5% ವರ್ಕ್ ಆಗುತ್ತೆ ಅಷ್ಟೇ. 4% ಅಂತ ಹಾಕಿದ್ರೆ LICನಲ್ಲಿ ನಿಮಗೆ 2 ಲಕ್ಷ ಸಿಗುತ್ತೆ. ಬಟ್ ಮ್ಯೂಚುವಲ್ ಫಂಡಲ್ಲಿ ಪ್ರಾಬ್ಲಮ್ ಏನಂದರೆ, ಮ್ಯೂಚುವಲ್ ಫಂಡ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತ ಹೇಳಬೇಕು. LICನಲ್ಲಿ ಆ ಥರ ಹೇಳಂಗಿಲ್ಲ. LIC ಇಸ್ ಗ್ಯಾರಂಟೀಡ್. ಬಟ್ ಆ್ಯಕ್ಚುಲಿ ನೀವು ಲಾಜಿಕಲಿ ಯೋಚನೆ ಮಾಡಿದ್ರೆ, ಸ್ವಲ್ಪ ತಲೆ ಉಪಯೋಗಿಸಿ ಯೋಚನೆ ಮಾಡಿದ್ರೆ, LICನೂ ಆ ದುಡ್ಡನ್ನ ತೊಗೊಂಡೋಗಿ ಸ್ಟಾಕ್ ಮಾರ್ಕೆಟಲ್ಲೇ ಹಾಕೋದು, ಮ್ಯೂಚುವಲ್ ಫಂಡು ಕೂಡ ಆ ದುಡ್ಡನ್ನ ತೊಗೊಂಡೋಗಿ ಸ್ಟಾಕ್ ಮಾರ್ಕೆಟಲ್ಲೇ ಹಾಕೋದು. LICಗೂ ಗೊತ್ತಿದೆ ಅಲ್ವಾ, ನಿಮಗೆ ಅವ್ನು 2 ಲಕ್ಷ ಕೊಡಬೇಕಂದ್ರೆ, ಈಗ ನೀವು 1 ಲಕ್ಷ ಹಾಕಿದ್ದಕ್ಕೆ 2 ಲಕ್ಷ ಕೊಡಬೇಕಂದ್ರೆ, ಅವ್ನು ಅದಕ್ಕಿಂತ ಜಾಸ್ತಿ ದುಡಿಯೋಕ್ಕೋಸ್ಕರನೇ ತಾನೇ ಅವನು ಆ ದುಡ್ಡನ್ನು ನಿಮ್ಮ ಹತ್ರ ಇಸ್ಕೊಂತಿದ್ದಾನೆ. ಅವ್ನಿಗೇನೋ ಗ್ಯಾರಂಟಿ ಇದೆ ಅಲ್ವಾ? ಗ್ಯಾರಂಟಿ ಅನ್ನೋದು ಎಲ್ಲಿರುತ್ತೆ? ಅದು ನೀವು ಅರ್ಥ ಮಾಡ್ಕೊಬೇಕು. ಜಗತ್ತಲ್ಲಿ ಗ್ಯಾರಂಟಿ ಅನ್ನೋದು ಸುಳ್ಳು. ಗ್ಯಾರಂಟಿ ಹಿಂದೆ ಹೋದರೆ ನಮಗೂ ಗ್ಯಾರಂಟಿ ಇರಲ್ಲ ಅಂತ. ಈ ಥರ ಮಿಸ್ಸೆಲ್ ಆಗುತ್ತೆ. ನಿಮಗೆ ರಿಟರ್ನ್ ಬರೋದೇ ಒಂದು, ಕೊಡೋದೇ ಒಂದು. ಅದೇ ನಾನಿಲ್ಲಿ 15% ಬದಲು 22% ಹಾಕ್ತೀನಿ ನೋಡಿ, ಎಷ್ಟಾಗುತ್ತೆ? 53 lakhs ಆಯಿತು. 53 lakhs 15%ಗಿನ್ನ ಜಸ್ಟು 7% ಜಾಸ್ತಿ ತೆಗೆದಿದ್ದಕ್ಕೆ ನಾನು ಎಷ್ಟು ಪಟ್ಟು ಜಾಸ್ತಿ ಆಯಿತು? ನನಗೆ 16 ಲಕ್ಷ ಇಲ್ಲಿ, 52 ಲಕ್ಷ ಇಲ್ಲಿ. ಪವರ್ ಆಫ್ ಕಾಂಪೌಂಡಿಂಗಲ್ಲಿ ಪರ್ಸೆಂಟೇಜು, ರೇಟ್ ಆಫ್ ರಿಟರ್ನ್ ಭಾಳ ಮುಖ್ಯ. ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ನಿಮಗೆ 4-5% ಕೂಡ ಭಾಳ ಮುಖ್ಯ ಆಗುತ್ತೆ. ಈವನ್ ಪೋಸ್ಟ್ ಆಫೀಸಲ್ಲೂ ಅಷ್ಟೇ. ಪೋಸ್ಟ್ ಆಫೀಸಲ್ಲಿ 6-7% ವರ್ಕೌಟ್ ಆಗುತ್ತೆ. ಎಷ್ಟು ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಅಂತ ಲೆಕ್ಕ ಮಾಡಿ ನೀವೇ ಕ್ಯಾಲ್ಕುಲೇಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನಮಗೆ ಕೆಲ್ಸಕ್ಕೆ ಬೇಕಾಗಿದ್ದಾರೆ, ನಿಮ್ಗೆ ಏನಾದರೂ ಸೇಲ್ಸಲ್ಲಿ ಇಂಟ್ರೆಸ್ಟ್ ಇದ್ರೆ, ಸ್ಟಾಕ್ ಮಾರ್ಕೆಟಲ್ಲಿ ಪೂರ್ತಿ ನಾಲೆಡ್ಜ್ ಇದ್ರೆ, ನೀವು ನಿಮ್ಮ ರೆಸ್ಯೂಮ್ನ ನಮಗೆ ಮೇಲ್ ಮಾಡ್ಬೋದು. ನಮ್ಮ ಮೇಲ್ ID ಬಂದ್ಬಿಟ್ಟು career@angelinvestment.co.in ಅಂತ. ಈ ಮೇಲ್ ಐಡಿಗೆ ನಿಮ್ಮ CV ನ ಅಥವಾ ರೆಸ್ಯೂಮೇನ ನೀವು ಮೇಲ್ ಮಾಡಿದ್ರೆ, ನಮ್ಮ ಟೀಮ್ ಕಡೆಯಿಂದ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಗೆ ಏನಾದರೂ ನಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ, ದಯವಿಟ್ಟು ನಿಮ್ಮ CV ನ ನಮಗೆ ಮೇಲ್ ಮಾಡಿ. ಅಭಿಬ್ರೋ, ನನಗೆ ಒಂದು ಡೌಟ್ ಇದೆ. ಕಂಪನಿಗಳು ಡಿವಿಡೆಂಟ್ ಅಂತ ಅನೌನ್ಸ್ ಮಾಡಿ ಇಯರ್ಲಿ 2 to 3 times ಕೊಡ್ತಾರಲ್ವಾ? ಎಕ್ಸಾಂಪಲ್ XYZ ಕಂಪನಿ 300 Rs ಸ್ಟಾಕ್ ಪ್ರೈಸ್ ಇದೆ, 6 Rs ಡಿವಿಡೆಂಟ್ ಅಮೌಂಟ್ನ 2 times ಕೊಟ್ರೆ ಇಯರ್ಲಿ 40,000. ನಾವೇನಾದರೂ 10 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ, ಸೊ ನಾವು ಇದೇ ಥರ ಒಂದು 5 ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇಯರ್ಲಿ 2 lakh rupees ಆಗುತ್ತೆ ಅಲ್ವಾ? ಸ್ಟಾಕ್ ಮೇಲೆ ಹೋಗಿದ್ರು ಕೆಳಗೆ ಹೋದ್ರು ಆರಾಮಾಗಿ ಅಮೌಂಟ್ ಬರುತ್ತೆ. ನನಗೆ ನಿಮ್ಮ ವಿಡಿಯೋಸ್ ನೋಡಿ ಈ ಥರ ಥಿಂಕಿಂಗ್ ಬರ್ತಾ ಇರೋದು. ಅಭಿಬ್ರೋ, ನನಗೆ ಗೊತ್ತಿಲ್ಲ ಇದು ಕರೆಕ್ಟಾ ರಾಂಗಾ ಅಂತ, ಜಸ್ಟ್ ಹೇಗೆ ಯೋಚನೆ ಮಾಡಬೇಕು ಅಂತ ಕೇಳ್ತಿದ್ದೀನಿ. ಲವ್ ಫ್ರಮ್ ಚಾಮರಾಜನಗರ, ಲವ್ ಫ್ರಮ್ ಬೆಂಗಳೂರು ಬ್ರೋ. ಆ್ಯಕ್ಚುಲಿ ಆ ಥರ ಥಿಂಕ್ ಮಾಡೋದಲ್ಲ. ಎಕ್ಸಾಂಪಲ್ ನೀವು ಹೇಳಿದ್ರಿ 10 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಇಯರ್ಲಿ 40,000 ಡಿವಿಡೆಂಡ್ ಬಂದರೆ, ಇದೇ ರೀತಿ ಒಂದು 3-4 ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆರಾಮಾಗಿ ಒಂದು 2 ಲಕ್ಷ ಡಿವಿಡೆಂಡ್ ಬರುತ್ತೆ ಅಂತ. 2 ಲಕ್ಷ ಬರಬೇಕಂದ್ರೆ ನೀವು
ಅರೌಂಡ್ 50 ಲಕ್ಷ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ನಿಮಗೆ ಎಷ್ಟು ಪರ್ಸೆಂಟ್ ಡಿವಿಡೆಂಡ್ ಬಂದಂಗಾಯ್ತು? ನೀವು ಇನ್ವೆಸ್ಟ್ ಮಾಡಿರೋ ಅಮೌಂಟ್ಗೆ 4% ಬಂದಂಗಾಯ್ತು. ಸ್ಟಾಕ್ ಮೇಲೆ ಹೋಗೋದು ಸಪ್ರೇಟ್ ಅಂತ ಹೇಳ್ತಿದ್ದೀರಾ. ಆಕ್ಚುಲಿ ಡಿವಿಡೆಂಟ್ ಅನೌನ್ಸ್ ಮಾಡ್ಬೇಕಾದ್ರೆ ಕಂಪ್ನಿಗಳು ಒಂದೊಂದು ಕಂಪ್ನಿಗಳು 2 ಸಲ ಮಾಡ್ತಾರೆ, ಒಂದೊಂದು ಕಂಪ್ನಿಗಳು 3 ಸಲ ಮಾಡ್ತಾರೆ. ಇಂಟೀರಿಯಂ ಡಿವಿಡೆಂಟ್ ಮತ್ತೆ ಫೈನಲ್ ಡಿವಿಡೆಂಟ್ ಅಂತ. ಯಾಕೆ ಈ ತರ ಮಾಡ್ತಾರೆ ಅಂದ್ರೆ ಅವ್ರಿಗೆ ದುಡ್ಡು ಒಂದೇ ಸಲ ಸಿಗಲ್ಲ, ಕ್ಯಾಶ್ ಕ್ವಾರ್ಟರ್ಲಿ ಸಿಗ್ತಾ ಹೋಗುತ್ತೆ. ಇದಕ್ಕೆ ಅವ್ರು ಏನ್ ಮಾಡ್ತಾರೆ, ವರ್ಷಕ್ಕೆ 2 ಸಲ ಅಥವಾ 3 ಸಲ ಪೇ ಮಾಡ್ತಾರೆ. ಎಲ್ಲಾ ಕಂಪ್ನಿನೂ ಇದೇ ರೀತಿ ಮಾಡ್ಕೊಂಡು ಹೋದ್ರೆ ಆರಾಮ್ ಅಲ್ವಾ ಅಂತ ನೀವು ಕೇಳ್ತಿದ್ದೀರಾ. ಹೌದು, ಒಂದೊಂದು ಕಂಪ್ನಿಗಳು ಈ ತರ 4% 5% ಯಾರು ಡಿವಿಡೆಂಡ್ ಕೊಡ್ತಾರಲ್ಲ ಆ ಕಂಪ್ನಿಗಳು ಗ್ರೋತ್ ಆಗಲ್ಲ. ಯಾಕಂದ್ರೆ ಆ ಕಂಪ್ನಿಗಳ ಬಿಸ್ನೆಸ್ ಮಾಡೆಲ್ ಹೆಂಗಿರುತ್ತೆ ಅಂದ್ರೆ ಆ ಕಂಪ್ನಿಗೆ ಗ್ರೋ ಆಗಕ್ಕೆ ಕ್ಯಾಶ್ ಬೇಕಾಗಿಲ್ಲ, ಅಂದ್ರೆ ಆ ಕಂಪ್ನಿಗೆ ಆಪರ್ಚುನಿಟಿ ಕಾಣ್ತಾ ಇಲ್ಲ. ಅದಕ್ಕೆ ಆ ಕಂಪ್ನಿ ಏನ್ ಮಾಡ್ತಾ ಇದೆ, ಬಂದಿರೋ ದುಡ್ಡೆಲ್ಲೂ ಡಿವಿಡೆಂಟ್ ಆಗಿ ಕೊಡ್ತಾ ಇದೆ. ಎಕ್ಸಾಂಪಲ್ ITC ಅಂತಾನೆ ಸರ್ಚ್ ಮಾಡಿ. ನೀವು ITC ಸರ್ಚ್ ಮಾಡಿದ್ರೆ ಇಯರ್ ಆನ್ ಇಯರ್ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅಲ್ಲಿ ಹೋಗಿ ಲಾಸ್ಟ್ ಅಲ್ಲಿ ಹೋಗ್ಬಿಟ್ಟು ನೋಡಿ ITC ಅವ್ರಿಗೆ ಬಂದಿರೋ ಟೋಟಲ್ ಪ್ರಾಫಿಟ್ ಅಲ್ಲಿ ಎಷ್ಟನ್ನ ಡಿವಿಡೆಂಡ್ ಕೊಡ್ತಾ ಇದ್ದಾನೆ ಅಂತ. ಅಂದ್ರೆ ITC ಗೆ ಏನಾದ್ರು 35,000 ಪ್ರಾಫಿಟ್ ಬಂದಿದ್ರೆ 2025ರಲ್ಲಿ 35,000 ಕೋಟಿ ಪ್ರಾಫಿಟ್ ಬಂದಿದ್ರೆ ಅದರಲ್ಲಿ ITC 52% ಡಿವಿಡೆಂಡ್ ಆಗಿ ಕೊಡ್ತಾ ಇದೆ. ಅಂದ್ರೆ EPS ಇದೆಯಲ್ಲ, EPS ಈಗ ಏನಾದ್ರು ITC ಗೆ 27 EPS ಇದೆ, ಆ ವರ್ಷದಲ್ಲಿ 27 EPS ಬಂದಿದೆ. ಈಗ ITC ಏನಾದ್ರೂ 100% ಡಿವಿಡೆಂಡ್ ಕೊಟ್ರೆ ಆ 27 EPSನೇ ಡಿವಿಡೆಂಡ್ ಅಂತ ಕೊಡ್ಬೇಕು. 27 ರೂಪಾಯಿ ನೀವು ಡಿವಿಡೆಂಡ್ ಬರುತ್ತೆ. ಈಗ 50% ಕೊಟ್ರೆ ಎಷ್ಟು ಬರುತ್ತೆ? ವರ್ಷಕ್ಕೆ 13 ರೂಪಾಯಿ ನಿಮಗೆ ಸಿಕ್ಕಂಗಾಗುತ್ತೆ. ಅಕಸ್ಮಾತ್ ITC ಏನಾದ್ರು ಫುಲ್ ಕೊಡ್ತು ಅಂದ್ರೆ 100% ಡಿವಿಡೆಂಡ್ ಕೊಡ್ತು ಅಂದ್ರೆ 27 ರೂಪಾಯಿನೂ ಸಿಕ್ಕಂಗಾಗುತ್ತೆ. ಇದರ್ಥ ಏನಂದ್ರೆ ITC ಗೆ ಮುಂದಿನ ವರ್ಷಕ್ಕೆ ಗ್ರೋ ಆಗಕ್ಕೆ ಅಷ್ಟೊಂದು ಕ್ಯಾಶ್ ಬೇಕಾಗಿಲ್ಲ, ಅದಕ್ಕೆ ಅದು ಇನ್ವೆಸ್ಟರ್ ದುಡ್ಡನ್ನ ವಾಪಸ್ ಕೊಡ್ತಾ ಇದೆ, ಡಿವಿಡೆಂಡ್ ಆಗಿ ವಾಪಸ್ ಕೊಡ್ತಾ ಇದೆ ಅಂತ. ಬಟ್ ನೀವು ಜಾಸ್ತಿ ಡಿವಿಡೆಂಡ್ ಕೊಡೋ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಆ ಕಂಪ್ನಿ ಸಖತ್ ಫ್ಯೂಚರಲ್ಲಿ ಗ್ರೋ ಆಗಲ್ಲ ಅಂತ. ಆಲ್ರೆಡಿ ಮೆಚೂರ್ ಸ್ಟೇಜಿಗೆ ಬಂದ್ಬಿಟ್ಟಿದೆ. ಮೆಚೂರ್ ಸ್ಟೇಜಿಗೆ ಬಂದ್ಬಿಟ್ಟು ಈಗ ಎವ್ರಿ ಇಯರ್ ಪೆನ್ಷನ್ ಇದ್ದಂಗೆ, ಪೆನ್ಷನ್ ನೀವು ಯೂಸ್ ಮಾಡ್ಕೊಂಡಂಗೆ ಮೆಚೂರ್ ಸ್ಟೇಜಿಗೆ ಬಂದಿರುತ್ತೆ. ಅದರಿಂದ ಆ ಕಂಪ್ನಿ ಜಾಸ್ತಿ ಡಿವಿಡೆಂಡ್ ಕೊಡುತ್ತೆ. ಆಮೇಲೆ ಒಂದೊಂದು ಕಂಪ್ನಿದು ಬಿಸ್ನೆಸ್ ಮಾಡೆಲ್ ಅದೇ ರೀತಿ ಇರುತ್ತೆ. ಎಕ್ಸಾಂಪಲ್ IT ಕಂಪ್ನಿಗಳು ಇರ್ಬೋದು. IT ಕಂಪ್ನಿಗಳು ಜಾಸ್ತಿ ಡಿವಿಡೆಂಡ್ ಕೊಡ್ತವೆ, ಅಂದರೆ ಮಾಡಿರೋ ಲಾಭನೆಲ್ಲ ತೆಗೆದು ವಾಪಸ್ ಕೊಟ್ಬಿಡ್ತವೆ. ಯಾಕಂದರೆ ಅವ್ರಿಗೆ ಫ್ಯೂಚರಲ್ಲಿ ಗ್ರೋ ಆಗೋಕ್ಕೆ ಅಷ್ಟೊಂದು ದುಡ್ಡು ಬೇಕೇ ಆಗಿಲ್ಲ. ಈಗ ಅವ್ರು ಏನಾದರೂ ಇನ್ನೊಂದು ಪ್ರಾಜೆಕ್ಟ್ ಇದ್ದರೆ ಗ್ರೋತ್ ಮಾಡೋಕ್ಕೆ ದುಡ್ಡು ಬೇಕಾಗಿಲ್ಲ. ಒಂದು ಪ್ರಾಜೆಕ್ಟ್ ಹಿಡಿತಾರೆ, ಪ್ರಾಜೆಕ್ಟ್ ಹಿಡಿದು ಮತ್ತೆ ಏನು ಮಾಡ್ತಾರೆ, ಎಂಪ್ಲಾಯ್ಗಳನ್ನ ಹೈರ್ ಮಾಡ್ತಾರೆ. ಎಂಪ್ಲಾಯ್ಗಳನ್ನ ಹೈರ್ ಮಾಡಿ ಕಸ್ಟಮರ್ ಕೊಟ್ಟಿರೋ ದುಡ್ಡಿಂದ ಎಂಪ್ಲಾಯ್ಗಳಿಗೆ ಸ್ಯಾಲ್ರಿ ಕೊಡ್ತಾ ಹೋಗ್ತಾರೆ. ಅವ್ರಿಗೆ ಕ್ಯಾಶೇ ಬೇಕಾಗಲ್ಲ. ಅದಕ್ಕೆ ಅವ್ರೇನು ಮಾಡ್ತಾರೆ, ಬಂದಿರೋ ದುಡ್ಡನ್ನ ಡಿವಿಡೆಂಡ್ ಆಗಿ ಕೊಟ್ಬಿಡ್ತಾರೆ. ಒಂದೊಂದು ಬಿಸ್ನೆಸ್ ಮಾಡೆಲ್ಗಳಿಗೆ ದುಡ್ಡು ಬೇಕಾಗಲ್ಲ, ಒಂದೊಂದು ಬಿಸ್ನೆಸ್ ಮಾಡೆಲ್ಗಳಿಗೆ ದುಡ್ಡು ಬೇಕು. ಈಗ ಫ್ಯಾಕ್ಟ್ರಿ ಅಂತ ಬಿಸ್ನೆಸ್ ಇರೋದಕ್ಕೆ ದುಡ್ಡು ಬೇಕಾಗುತ್ತೆ. ಅವರು ಅಷ್ಟು ಡಿವಿಡೆಂಡ್ ಕೊಡೋದು ಒಳ್ಳೇದಲ್ಲ. ಕೊಡ್ತಿದ್ದಾರೆ ಅಂದರೆ ಗ್ರೋತ್ ಇರಲ್ಲ ಅಂತ. ನೀವು ನೋಡಿರ್ಬೋದು, ಆಯಿಲ್ ಇಂಡಿಯಾ, BPCL ಇವರೆಲ್ಲ ಕೊಡ್ತಾರಲ್ವಾ, ಅವ್ರು ಲಾಸ್ಟ್ 10 ಇಯರ್ಸಿಂದ ಅವ್ರ ಶೇರ್ ಪ್ರೈಸ್ನ ತೆಗೆದು ನೋಡಿ, ಯಾರು ಕೂಡ ಮೇಲೋಗಿಲ್ಲ. ಇಯರ್ ಆನ್ ಇಯರ್ ಡಿವಿಡೆಂಡ್ ಸಿಗುತ್ತಲ್ಲ, 4% ಸಾಕ? 4%ಗೋಸ್ಕರ ಇನ್ವೆಸ್ಟ್ ಮಾಡ್ತಿದ್ದೀರಾ? ಅದೇ ದುಡ್ಡನ್ನ ಬ್ಯಾಂಕಲ್ಲಿ ತಗೊಂಡೋಗಿಟ್ರೆ 7% ಸಿಗುತ್ತಲ್ಲ, ಫಿಕ್ಸ್ಡ್ ಅಲ್ಲ ಅದು. ಆ ಥರ ಥಿಂಕ್ ಮಾಡಿ. ಬ್ರೋ, ಐ ಆಮ್ ಎ ಸ್ಟೂಡೆಂಟ್, ಸೆಕೆಂಡ್ ಇಯರ್ ಇಂಜಿನಿಯರಿಂಗ್. ಐ ಗಾಟ್ ಅ ಎಜುಕೇಶನ್ ಲೋನ್ for my entire degree. I will get 15,000 scholarship. I want to invest, but you are saying invest in skill. But as per my knowledge, is it a good start investing is early age? Warren Buffett also started early, and you also said in your videos that you will also started investing early, but your friend circle ಆರ್ ನಾಟ್ ದಟ್ ಟೈಪ್. ಪಿಕ್ ಮೈ ಕ್ವಶನ್ ಬ್ರೋ. ಬ್ರೋ, ಆ್ಯಕ್ಚುಲಿ ನೀವು ಸ್ಟೂಡೆಂಟ್ ಆಗಿರ್ಬೇಕಾದ್ರೆ ಇನ್ವೆಸ್ಟ್ ಮಾಡಬೇಡಿ, ಸ್ಕಾಲರ್ಶಿಪ್ ದುಡ್ಡು ಇನ್ವೆಸ್ಟ್ ಮಾಡಬೇಡಿ ಅಂತ ಹೇಳ್ತಿರೋದು. ನಿಮ್ಮ ದುಡ್ಡನ್ನ ನೀವು ಇನ್ವೆಸ್ಟ್ ಮಾಡಿ, ಸ್ಕಾಲರ್ಶಿಪ್ ದುಡ್ಡು ಇನ್ವೆಸ್ಟ್ ಮಾಡಬೇಡಿ. ಸ್ಕಾಲರ್ಶಿಪ್ ಅಂದ್ರೆ ಅರ್ಥ ಅದನ್ನು ನಿಮ್ಮ ಎಜುಕೇಷನ್ಗೆ ಗೌರ್ಮೆಂಟ್ ಮಾಡ್ತಿರೋ ಸಪೋರ್ಟ್. ಅದು ಆ ಸಪೋರ್ಟ್ನ ಇನ್ನೂ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಇವತ್ತು 15,000 ಸಿಗ್ತಾ ಇದೆಯಲ್ಲ, ಒಂದ್ಸಲ ನೀವು ಇಂಜಿನಿಯರಿಂಗ್ ಮುಗಿಸೋರೆ ಸಿಗುತ್ತಾ? ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ವರ್ಷ 20,000 ರೂಪಾಯಿ ನಿಮಗೆ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಈ ಸ್ಕಾಲರ್ಶಿಪ್ಪಿಂದ ನೀವು ಇನ್ವೆಸ್ಟ್ ಮಾಡ್ತಾ ಬರ್ತಿದ್ದೀರಾ, 20,000 ರೂಪಾಯಿ ಸಿಗ್ತಾ ಇದೆ. 4 ವರ್ಷಕ್ಕೆ ಎಷ್ಟಾಯಿತು? 80,000 ರೂಪಾಯಿ. ನೀವು ಆ ಭಯಂಕರ ರಿಸರ್ಚ್ ಮಾಡಿ ಯಾವುದೋ ಒಂದು ಕಂಪ್ನಿನ ಬೈ ಮಾಡಿದ್ದೀರಾ, ಈ 80,000ನ 8 ಲಕ್ಷ ಮಾಡಿದ್ದೀರಾ. ಕರೆಕ್ಟಾಗಿ 8 ಲಕ್ಷ ಮಾಡಿದ್ದೀರಾ. ಈ 8 ಲಕ್ಷದಿಂದ ನೀವು ಜೀವನ ಮಾಡೋಕ್ಕಾಗುತ್ತಾ? ಅದಕ್ಕೆ ಏನು ಮಾಡಬೇಕು? ಈಗ ನೀವು ದುಡಿಬೇಕು, ದುಡಿಮೆ ಮಾಡಬೇಕು. ದುಡಿಮೆ ಮಾಡಿದ್ರೇ ನೀವು ಮತ್ತೆ ಫ್ಯೂಚರಲ್ಲಿ ಬದುಕಕ್ಕಾಗುತ್ತೆ. ದುಡಿಮೆ ಮಾಡಬೇಕಂದ್ರೆ ಸ್ಕಿಲ್ ಬೇಕು. ಜಸ್ಟ್ ನಿಮ್ಮದು ಇಂಜಿನಿಯರಿಂಗ್ ಮುಗಿಸಿ ಕೆಲ್ಸಕ್ಕೆ ಹೋದರೆ ಯಾರು ಕರ್ಕೊಳಲ್ಲ. ಸ್ಕಿಲ್ ಬೇಕು. ಆ ಸ್ಕಿಲ್ ಬೇಕಂದ್ರೆ ನೀವು ಸೈಡಲ್ಲಿ ಕಲ್ತ್ಕೊಬೇಕು. ಅದನ್ನು ಅದು ಏನೇ ಆಗಿರ್ಬೋದು. ಸ್ಕಿಲ್ ಕಲ್ತ್ಕೊಂಡಾಗ ಏನಾಗುತ್ತೆ, ನಿಮಗೆ ತಿಂಗಳ 50,000 ಸಂಬಳ ಬಂದರೂ ಕೂಡ ಮುಂದೆ ಹೋಗಿ ಕೆಲ್ಸಕ್ಕೆ ಸಿಕ್ಕ ತಕ್ಷಣ ಈ 8 ಲಕ್ಷನ ನೀವು ಒಂದೇ ವರ್ಷದಲ್ಲಿ ದುಡಿಬೋದು. ಇಲ್ಲಿ ಇನ್ವೆಸ್ಟ್ ಮಾಡಿ ತಲೆ ಕೆಡಿಸ್ಕೊಂಡು ಎಲ್ಲ ನೀವು ಇನ್ವೆಸ್ಟ್ ಮಾಡಿ ಮೇಲ್ ತಗೊಂಡು ಹೋಗೋದಕ್ಕಿಂತ ನಿಮ್ಮ ಸ್ಕಿಲ್ಲಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈ 8 ಲಕ್ಷನ ಒಂದೇ ವರ್ಷದಲ್ಲಿ ದುಡಿಬೋದಲ್ಲ. ಇವಾಗ ಹೇಳಿ, ಎಲ್ಲಿ ಜಾಸ್ತಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇದೆ? ನಿಮ್ಮ ಸ್ಕಿಲ್ ಅಲ್ಲ. ಯಾಕಂದರೆ 50,000 ದುಡಿಯೋದು ಅಷ್ಟು ದೊಡ್ಡ ಮ್ಯಾಟ್ರ್ ಅಲ್ಲ. ಅಂಟಿಲ್ ಅನ್ಲೆಸ್ ನಿಮ್ದು 80,000ನ 8 ಲಕ್ಷ ತಗೊಂಡೋಗೋದು ಮ್ಯಾಟ್ರ್ ಆಗುತ್ತೆ. ಕಡಿಮೆ ಸಮಯದಲ್ಲಿ ಲಾಂಗ್ ಟರ್ಮಲ್ಲಿ ಮಾಡ್ಬೋದು, ಕಡಿಮೆ ಸಮಯದಲ್ಲಿ ಮ್ಯಾಟರ್ ಆಗುತ್ತೆ. ಈಗ ನೀವು ಯೋಚನೆ ಮಾಡಿ, ನಿಮ್ಮ ಟೈಮ್ನ ಅಥವಾ ನಿಮ್ಮ ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ. ಸ್ಟೂಡೆಂಟ್ಗಳಾಗಿದ್ರೆ ನಿಮ್ಮ ಮೇಲೆ ನೀವೇ ಇನ್ವೆಸ್ಟ್ ಮಾಡ್ಕೊಳ್ಳಿ. ಮಾಡಿ, ಸ್ಟಾಕ್ನ ಪಿಕ್ ಮಾಡಿ, ಸ್ವಲ್ಪ ಮಾಡಿ, ಪರವಾಗಿಲ್ಲ. ಜಸ್ಟ್ ಎಜುಕೇಶನ್ ಪರ್ಪಸ್ ಆಗಿ ಕಲ್ತ್ಕೊಳ್ಳೋಕ್ಕೋಸ್ಕರ. ಬಟ್ ಆದ್ರೆ ಎಂಟೈರ್ ದುಡ್ಡನ್ನ ತಗೊಂಬಂದು ಇಲ್ಲಿ ಇನ್ವೆಸ್ಟ್ ಮಾಡಬೇಡಿ ಮಾರ್ಕೆಟಲ್ಲಿ. ಐ ಬ್ರೋ ಫ್ರಮ್ ಬೆಂಗಳೂರು, ಯುವರ್ ಫಾಲೋವರ್ ಸಿನ್ಸ್
684 ಸಬ್ಸ್ಕ್ರೈಬರ್ಸ್. ವಾವ್, ನನಗೆ ಸ್ಟಾಕ್ ಮಾರ್ಕೆಟ್ ಇದೆ ಅಂತಾನೆ ಗೊತ್ತಿರಲಿಲ್ಲ. ಸ್ಕೂಲ್ ಟೈಮಲ್ಲಿ ಕಾಲೇಜ್ಗೆ ಹೋದಾಗ ಗೊತ್ತಾಗಿದ್ದು, ಬಟ್ ಅದು ಕೂಡ KR ಮಾರ್ಕೆಟ್ ಪಕ್ಕ ಇರುತ್ತೆ ಅನ್ಕೊಂಡಿದ್ದೆ. ಡೇ ಬೈ ಡೇ ಕಲಿತಾ ಇದ್ದೀನಿ. ನಿಮ್ ವಿಡಿಯೋಸ್ ಬೆಂಕಿ, ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು. ನನಗೆ ಈಗ 23 ವರ್ಷ. ಮೇನ್ ಇನ್ಕಮ್ ಮತ್ತೆ ಸೈಡ್ ಇನ್ಕಮ್ ಎಲ್ಲ ಸೇರಿ ನನಗೆ 35,000 ಅರ್ನ್ ಮಾಡ್ತಿದ್ದೀನಿ. ಗುಡ್ ಬ್ರೋ. ಅದರಲ್ಲಿ ಮನೆಗೆ ನಾನು ಖರ್ಚೆಲ್ಲ ಕಳೆದು 15,000 ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಮಿನಿಮಮ್ 10 to 15 ಇಯರ್ಸ್ ಆ ಅಮೌಂಟ್ ನ ತೆಗಿಯಲ್ಲ. ಮ್ಯೂಚುವಲ್ ಫಂಡ್ ಬೆಸ್ಟ್. ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ಕೊಡ್ತಿರೋದಕ್ಕೆ ಯಾವಾಗ್ಲೂ ಚಿರಋಣಿ. ನೋಟ್, ಇಯರ್ ಆನ್ ಇಯರ್ 10% ಇನ್ವೆಸ್ಟ್ಮೆಂಟ್ ನ ಇನ್ಕ್ರೀಸ್ ಮಾಡ್ತಿದ್ದೀನಿ. ಗುಡ್ ಬ್ರೋ. ನೀವು ಏಜ್ ತಕ್ಕನಂಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಿದ್ದೀರಾ. 23ನೇ ವಯಸ್ಸಕ್ಕೆ 35-40 ಸಾವಿರ ದುಡಿತಿದ್ದೀರಾ ಅಂದ್ರೆ ನೀವು ಗ್ರೇಟ್. ಅದು ಸೈಡ್ ಇನ್ಕಮ್ ಆಗಿರ್ಬೋದು, ಮೇನ್ ಇನ್ಕಮ್ ಆಗಿರ್ಬೋದು. ಬಟ್ 5,000 ಮಾತ್ರ ಡೈರೆಕ್ಟ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಇನ್ನು ಉಳಿದಿದ್ದನ್ನ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಯಾಕಂದ್ರೆ ಈಗ ನಿಮ್ದೇನ್ 35,000 ಸಂಬಳ ಬರ್ತಿದೆಯಲ್ಲ, ಇದನ್ನ 50,000 ತಗೊಂಡೋಗೋದು ಅಂತ ಹೆಂಗೆ ಅಂತ ಯೋಚನೆ ಮಾಡಿ, 60,000 ತಗೊಂಡೋಗೋದು ಹೆಂಗೆ ಅಂತ ಯೋಚನೆ ಮಾಡಿ. ಯಾಕಂದ್ರೆ ಅದು ನಿಮ್ ಕೈಲಿದೆ. ಇಲ್ಲಿ ನಿಮ್ದು 15,000ನ 10 ಪಟ್ಟು ಮಾಡೋದು ನಿಮ್ ಕೈಲಿಲ್ಲ. ಆಗುತ್ತೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಕಾಂಪೌಂಡಿಂಗ್ ಆಗುತ್ತೆ. ಅದನ್ನ ಮ್ಯೂಚುವಲ್ ಫಂಡ್ ಅಲ್ಲಿ ಮಾಡ್ಬಿಡಿ. ಅದನ್ನ ಅವ್ರು ನೋಡ್ಕೊಂತಾರಲ್ಲ, ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ಅವ್ರು ನೋಡ್ಕೊಂತಾರೆ. ನಿಮ್ ಫೋಕಸ್ ಎಲ್ಲಿರ್ಬೇಕು, ನಿಮ್ ಇನ್ಕಮ್ ನ ಜಾಸ್ತಿ ಮಾಡ್ಕೊಳೋದ್ರಲ್ಲಿ ಇರ್ಬೇಕು. ಯಾಕಂದ್ರೆ ಅದೇ ಮಾತ್ರ ನನ್ನ ಕೈಲಿದೆ, ಅದು ಬಿಟ್ಟು ಇನ್ನೇನು ನನ್ನ ಕೈಲಿಲ್ಲ. ಡೈರೆಕ್ಟ್ ಸ್ಟಾಕ್ಸ್ ಅಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಕಲಿಯಕ್ಕೆ. ನಿಮಗೆ ಜಸ್ಟ್ ಸ್ಟಾಕ್ ಮಾರ್ಕೆಟ್ ಅಂತ ಯೋಚನೆ ಮಾಡಬೇಡಿ. ಇದನ್ನ ಒಂದು ಬಿಸ್ನೆಸ್ ಅಂತ ಯೋಚನೆ ಮಾಡಿ. ಇದನ್ನ ನಾಲೆಡ್ಜ್ ಹಬ್ ಅಂತ ಯೋಚನೆ ಮಾಡಿ. ಇದರಿಂದ ನಿಮಗೆ ಬಹಳ ವಿಷಯಗಳು ಗೊತ್ತಾಗುತ್ತೆ. ಹೆಂಗೆ ಜಗತ್ ನಡೆಯುತ್ತೆ, ದುಡ್ಡು ಹೆಂಗ್ ಹರಿದಾಡುತ್ತೆ, ನಾನು ಕೆಲಸ ಮಾಡೋ ಕಂಪ್ನಿ ಹೆಂಗ್ ವರ್ಕ್ ಆಗುತ್ತೆ, ಪ್ರತಿ ಒಂದು ಗೊತ್ತಾಗುತ್ತೆ. ಇದರಿಂದ ನಿಮ್ ಫ್ಯೂಚರ್ ಅಲ್ಲಿ ನೀವು ಸ್ಟೆಪ್ ಇಡ್ತಿರಲ್ಲ, ಅದ್ರ ಮೇಲೆ ಎಲ್ಲಾನು ಇಂಪ್ಯಾಕ್ಟ್ ಮಾಡುತ್ತೆ. ಇದನ್ನ ಈ ತರ ತಗೊಳ್ಳಿ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮ್ದು ಮ್ಯೂಚುವಲ್ ಫಂಡ್ ಜಾಸ್ತಿ ದುಡ್ಡು ಆಗುತ್ತಲ್ಲ, ಅವಾಗ ಬೇಕಾದ್ರೆ ನೀವು ನಿಧಾನಕ್ಕೆ ಅದನ್ನ ಸ್ಟಾಕ್ ಮಾರ್ಕೆಟಿಗೆ ತಗೊಂಬನ್ನಿ. ಯಾಕಂದ್ರೆ ಇನಿಷಿಯಲ್ ಡೇಸ್ ಅಲ್ಲಿ ತಪ್ಪು ಮಾಡೋ ಚಾನ್ಸ್ ಜಾಸ್ತಿ ಇರುತ್ತೆ. ಇದರಿಂದ ನಿಮ್ಮದು ಸ್ಟ್ರೆಸ್ ಲೆವೆಲ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಗುತ್ತೆ. ಆಗ ನೀವು ಈ ಸ್ಟ್ರೆಸ್ ಲೆವೆಲ್ ತಗೊಂಡೋಗಿ ಕೆಲಸದ ಮೇಲೆ ಹಾಕಿದ್ರೆ ಕೆಲಸ ಹಾಳಾಗೋಗುತ್ತೆ. ನಿಮಗೆ ಕ್ಯಾಶ್ ಮಿಷಿನ್ ಅದೇ ಅಲ್ವಾ, ಆ ಮಿಷಿನಿಂದ ದುಡ್ಡು ತಗೊಂಬಂದು ಇಲ್ಲಿ ಹಾಕ್ತಿದ್ದೀರಾ. ನಾಳೆ ಒಂದು ದಿವಸ ಮಿಷಿನ್ಗೆ ಏನಾದ್ರು ಆದ್ರೆ ದುಡ್ಡೇ ಬರಲ್ಲ ಅದರಿಂದ. ಅದಕ್ಕೆ ನೀವು ಆ ಮಿಷಿನ್ನ ಎಷ್ಟು ಚೆನ್ನಾಗಿ ಇಟ್ಕೊಬೇಕು ಅಷ್ಟು ಚೆನ್ನಾಗಿ ಇಟ್ಕೊಳ್ಳಿ. ಇದನ್ನ ಜಸ್ಟ್ ಸೈಡ್ ಆಗಿ ಥಿಂಕ್ ಮಾಡಿ. ಮತ್ತೆ ಇಲ್ಲಿ ಟೈಮ್ ಇನ್ವೆಸ್ಟ್ ಮಾಡಿದ್ರು ನಾಲೆಡ್ಜ್ಗೋಸ್ಕರ ಇನ್ವೆಸ್ಟ್ ಮಾಡಿ. ನಾನು ಸ್ಟಾಕ್ ಡಬಲ್ ಮಾಡೋಕ್ಕೆ, ತ್ರಿಬಲ್ ಮಾಡೋಕ್ಕೆ ಅಂತ ಯೋಚನೆ ಮಾಡಬೇಡಿ. ಬ್ರೋ, ಟ್ರೇಡಿಂಗ್ ಬಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಷ್ಟ ಆಗಲ್ವಾ? ಎಕ್ಸ್ಪ್ಲೇನ್ ಮಾಡಿ. ಯಾರಿಗೆ ಕಷ್ಟ ಆಗುತ್ತೆ? ಏನಿಂದ ಟ್ರೇಡಿಂಗ್ ಎಲ್ಲ ಮಾಡೋಕ್ಕಾಗಲ್ಲ. ಆಮೇಲೆ ಸ್ಟಾಕ್ ಅನಾಲಿಸಿಸ್ ಮಾಡಕ್ಕೆ ಈಸಿ ಆಗುತ್ತೆ, ಬಟ್ ಟ್ರೇಡಿಂಗ್ ಅಂತೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್, ಇನ್ವೆಸ್ಟ್ಮೆಂಟ್ ಇದೆಲ್ಲಾನು ಎಮೋಷನಲ್. ಈ ಎಮೋಷನಲ್ ಹ್ಯೂಮನ್ ಹತ್ರ ಮಾತ್ರ ಇರುತ್ತೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹತ್ರ ಇರಲ್ಲ. ಇದನ್ನ ನೀವು ಕಂಟ್ರೋಲ್ ಮಾಡ್ಬೇಕಂದ್ರೆ ನಿಮ್ಗೆ ಎಮೋಷನ್ನೇ ಮುಖ್ಯ. ಯಾಕಂದ್ರೆ ಅದಕ್ಕೆ ಎಮೋಷನ್ ಗೊತ್ತಾಗಲ್ಲ, ಯಾವ್ದು ರೈಟ್ ಯಾವ್ದು ರಾಂಗ್ ಅಂತ ಡೇಟಾ ಇಟ್ಕೊಂಡು ಮಾತ್ರ ಹೇಳುತ್ತೆ. ಎಮೋಷನ್ ಗೊತ್ತಾಗಲ್ಲ. ಇಲ್ಲಿ ನೀವು ವಿನ್ ಆಗ್ಬೇಕಂದ್ರೆ ಎಮೋಷನ್ ಕೂಡ ನೀವು ಕಂಟ್ರೋಲ್ ಮಾಡ್ಕೊಬೇಕು. ಎಮೋಷನ್ ಕೂಡ ನೀವು ಅನಾಲಿಸಿಸ್ ಮಾಡಬೇಕು. ಯಾವ ತರ ಯೂಸ್ ಮಾಡಬಹುದು ಅಂದ್ರೆ, ನಮಗೆ ಡೇಟಾಗೋಸ್ಕರ ಡೇಟಾ ಬೇಕಲ್ಲ. ನಮಗೆ ಪಟ್ಟಂತ ಡೇಟಾ ಸಿಗ್ಬೇಕಂದ್ರೆ ನಾವು ಹುಡುಕ್ಬೇಕಾ? ಯೂಸ್ ಮಾಡ್ಕೊಂಡು ನಾವು ಡೇಟಾ ತಗೊಂಡು ಆ ಡೇಟಾನ ನಾವು ಪ್ರೊಸೆಸ್ ಮಾಡ್ಬೋದು. ಇದು ಸರಿನಾ ಇದು ತಪ್ಪ, ಬೇಸ್ಡ್ ಆನ್ ಅವರ್ ಎಮೋಷನ್. ನಮ್ಮ ಎಮೋಷನ್ಗೆ ಹಾಕಿ ಸರಿನಾ ತಪ್ಪ ಅಂತ ಯೋಚನೆ ಮಾಡ್ಬೋದು. ಬಟ್ ಎಲ್ಲಾನು ಟ್ರೇಡಿಂಗ್ ಮಾಡೋದು ಭಾರಿ ಕಷ್ಟ. ಎಲ್ಲ ಟ್ರೇಡಿಂಗ್ ಮಾಡಿಬಿಟ್ರೆ ನಾವು ಯಾರು ಕೆಲಸಕ್ಕೆ ಹೋಗೋದೇ ಬೇಡಲ್ಲ. 100% ಟ್ರೇಡಿಂಗ್ ಮಾಡಿ ಲಾಭ ಮಾಡಿ ತಂದು ಕೊಡ್ತಿರುತ್ತೆ. ನಾನು ಸ್ವಲ್ಪ ಇನ್ವೆಸ್ಟ್ ಮಾಡಿ ಮನೆ ಕೂತ್ಕೊಂಡ್ಬಿಡ್ತೀನಿ. ಏನು ಕೆಲಸ ಮಾಡೋದು ಬೇಡ, ಏನು ಮಾಡೋದು ಬೇಡ. ಯಾರ ಹತ್ರ ಜಾಸ್ತಿ ದುಡ್ಡು ಇರುತ್ತೋ ಅವ್ನು ಇನ್ನೂ ಜಾಸ್ತಿ ಇನ್ಕಮ್ ಮಾಡ್ತಿರ್ತಾನೆ. ಅವಾಗ ಸ್ಕಿಲ್ಲಿಗೆ ವ್ಯಾಲ್ಯೂನೇ ಇರಲ್ಲ. ನನ್ನ ಪ್ರಕಾರ ಆ ಥರ ಆಗಲ್ಲ. ಡೇಟಾ ಥರ ಯೂಸ್ ಮಾಡಿ. ಡೇಟಾ ಬೇಕು. ಡೇಟಾ ಇಲ್ದಲೆ ನಿಮ್ಮ ಮೈಂಡ್ ವರ್ಕ್ ಮಾಡಲ್ಲ, ನಮ್ಮ ಮೈಂಡು ವರ್ಕ್ ಮಾಡಲ್ಲ. ಡೇಟಾ ತಗೊಂಡು ನಾವು ಪ್ರೊಸೆಸ್ ಮಾಡಬೇಕು, ಯಾವ್ದು ರೈಟು ಯಾವ್ದು ತಪ್ಪು ಅಂತ. ಹಾಯ್ ಸರ್, ನಂದು ಒಂದು ಕ್ವಶನ್ ಇದೆ. ವಾಟ್ಸಪ್ ಗ್ರೂಪಲ್ಲಿ ಒಂದು ಗ್ರೂಪಿಗೆ ಜಾಯ್ನ್ ಆಗಿದ್ದೆ. ಅವರು ಡೈಲಿ ಸ್ಟಾಕ್ ರೆಕಮೆಂಡೇಶನ್ ಕೊಡ್ತಾರೆ. ಅದು 5% 10% ಅಪ್ ಆಗುತ್ತೆ. ಆದರೆ ಅವರು ಪ್ರೀ ಮಾರ್ಕೆಟಲ್ಲಿ ಬೈ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಆ ಟೈಮಲ್ಲಿ ಬೈ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಅವರಿಗೆ ಸರ್ ಪ್ರೀ ಮಾರ್ಕೆಟಲ್ಲಿ ಬೈ ಮಾಡೋಕ್ಕಾಗ್ತಿಲ್ಲ ಅಂತ ಮೆಸೇಜ್ ಹಾಕಿದ್ದಕ್ಕೆ ಅವರು QIB ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಮತ್ತು ಅಕೌಂಟ್ನು ಅವರೇ ಕೊಡ್ತಾರೆ ಅಂತೆ. ನನಗೆ ಯಾಕೋ ಸ್ಕ್ಯಾಮ್ ಅಂತ ಡೌಟ್ ಬಂತು. ಅದಕ್ಕೆ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದ್ರ ಬಗ್ಗೆ ಒಂದು ನಿಮಿಷ ಮಾತಾಡಿ ಪ್ಲೀಸ್ ಸರ್. ನನ್ನ ಪ್ರಕಾರ ಇದು ಸ್ಕ್ಯಾಮ್ ಅನಿಸುತ್ತೆ ಅಲ್ಲ, ಸ್ಕ್ಯಾಮೇ. ಫಸ್ಟ್ ಆಫ್ ಆಲ್ ನೀವು ಇನ್ನೊಬ್ರ ಹತ್ರ 5% to 10% ಮೇಲೋಗೋ ಸ್ಟಾಕ್ ಕೇಳ್ತಿದ್ದೀರಾ ಅಂದರೆ ನೀವು ಸ್ಕ್ಯಾಮೇ. ಯಾಕಂದರೆ ನಮ್ಮ ಜನಕ್ಕೆ ಬೇಕಾಗಿರೋದೆ ಅಂಥದ್ದೇ. ಅಂದರೆ 10% ಮೇಲೋಗೋದು, 20% ಮೇಲೋಗೋದು, ಲಾಂಗ್ ಟರ್ಮಲ್ಲಿ ದುಡ್ಡು ಮಾಡೋದು ಬೇಕಾಗಿಲ್ಲ. ಇದರಿಂದ ನೀವು ನಿಜವಾಗ್ಲೂ ದುಡ್ಡು ಮಾಡ್ತೀರಾ? ಯೋಚನೆ ಮಾಡಿ. ನೀವು ನಿಜವಾಗ್ಲೂ ದುಡ್ಡು ಮಾಡ್ತೀರಾ? ಈ 5% 10% ಸ್ಟಾಕ್ ಮೇಲೋಗೋ ಸ್ಟಾಕ್ನ ಪಿಕ್ ಮಾಡಿದ ತಕ್ಷಣ ನೀವು ದುಡ್ಡು ಮಾಡ್ತೀರಾ? ಇದರಿಂದ ನೀವು ಫಸ್ಟಿಗೆ ಏನೋ ಒಂದು ಲಕ್ಷ ತಂದಿದ್ರೆ 5,000 10,000 ದುಡ್ಡು ಮಾಡ್ಕೊಂಡು ಜೋಬಲ್ಲಿ ಇಟ್ಕೊಂತೀರಾ. ಅಕಸ್ಮಾತ್ ಅದೇನಾದ್ರೂ 10% ಹೋಗಿರೋ ಸ್ಟಾಕ್ ಡೌನ್ ಬರ್ತಾ ಹೋದ್ರೆ ಆ ಸ್ಟಾಕ್ ಫುಲ್ ಕೆಳಗೆ ಬರೋವರೆಗೂ ಹಂಗೆ ಇಟ್ಕೊಂಡು ಕೂತ್ಕೊಂತೀರಾ. 5,000 ಮಾಡಿರ್ತೀರಲ್ವಾ, 50,000 ಕೆಳಗೆ ಬರುತ್ತೆ. ಈ ತರ ಟ್ರ್ಯಾಪ್ ಅಲ್ಲಿ ಯಾಕೆ ಸಿಗಾಕೊಂತೀರಾ? ಯಾರೇ ಕೂಡ ಏನಾದ್ರೂ ಸ್ವಲ್ಪ ನಾಲೆಡ್ಜ್ ಇದ್ದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಿದ್ರೆ ಈ ತರ ಸಜೆಷನ್ ಯಾರಿಗೂ ಕೊಡಲ್ಲ. 10% ಬಂದ ತಕ್ಷಣ ಸೆಲ್ ಮಾಡು, 5% ಬಂದ ತಕ್ಷಣ ಸೆಲ್ ಮಾಡು, ಈ ತರ ಯಾರಿಗೂ ಕೊಡಲ್ಲ. ಯಾಕಂದ್ರೆ ನಿಜವಾದ ದುಡ್ಡು ಹಿಂಗ್ ಕ್ರಿಯೇಟ್ ಆಗಲ್ಲ. ವಾರನ್ ಬಫೆಟ್ ಹೇಳೋದೇನು, ನಿಜವಾದ ದುಡ್ಡು ಬೈಯಿಂಗ್ ಅಲ್ಲಿ ಇಲ್ಲ, ವೇಟಿಂಗ್ ಅಲ್ಲಿ ಇದೆ ಅಂತ. ವೇಟ್ ಮಾಡಿದಾಗಲೇ ದುಡ್ಡು ಸಿಗುತ್ತೆ. ನೀವು ದುಡ್ಡು ಮಾಡೋಕ್ಕೋಸ್ಕರ ಬೈ ಮಾಡಿದ ತಕ್ಷಣ 5% ಮೇಲೆ ಹೋಗ್ಬೇಕು, 10% ಮೇಲೆ ಹೋಗ್ಬೇಕು ಅಂತ ಥಿಂಕ್ ಮಾಡಿದ್ರೆ ಲಾಂಗ್ ಟರ್ಮ್ ಅಲ್ಲೂ ದುಡ್ಡು ಮಾಡೋಕ್ಕಾಗಲ್ಲ. ಈ ತರ ಸ್ಕ್ಯಾಮ್ ಮಾಡೋರ್ ಹಿಂದೆ ಹೋಗಿ ಸಿಗಾಕಂತೀರಾ. ನಾನು ಸ್ಕ್ಯಾಮ್ ಮಾಡೋರ್ನ ತಪ್ಪು ಅಂತ ಹೇಳಲ್ಲ, ಜನಗಳನ್ನೇ ತಪ್ಪು ಅಂತ ಹೇಳ್ತೀನಿ. ಯಾಕಂದ್ರೆ ಜನಗಳಲ್ಲಿರೋ ಅತಿ ಆಸೆನೆ ಸ್ಕ್ಯಾಮರ್ಸ್ ಉಟ್ಕೊಳಕ್
ಕಾರಣ. ಜನಗಳು ಯಾವಾಗ ಈ ತರ ಅತಿ ಆಸೆ ಬಿಡ್ತಾರೆ ಅವಾಗ ಅವ್ರು ಕ್ವಶನ್ ಮಾಡ್ತಾರೆ, ಅದೇಂಗ್ ಚಾನ್ಸ್ ಇದೆ 5% 10% ದುಡಿಮೆ ಮಾಡಕ್ಕೆ ಮೇಲೆ ಹೋಗಕ್ಕೆ, ನೀನೇನ್ ದೇವ್ರ, ನಿನಗೆಲ್ಲಿಂದ ಗೊತ್ತಾಗುತ್ತೆ ಅಂತೆಲ್ಲ ಕೇಳ್ತಾರೆ. ಯಾಕಂದ್ರೆ ನನ್ಗೂ ಗೊತ್ತಿಲ್ಲ ನಾಳೆ ಯಾವ ಸ್ಟಾಕ್ ಮೇಲೆ ಹೋಗುತ್ತೆ ಯಾವ ಸ್ಟಾಕ್ ಕೆಳಗೆ ಬರುತ್ತೆ ಅಂತ. ಖುದ್ದ ಕಂಪ್ನಿ ಓನರ್ಗೆ ಗೊತ್ತಿರಲ್ಲ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಖುದ್ದ ಕಂಪ್ನಿ ಓನರ್ಗೆ ಗೊತ್ತಿರಲ್ಲ. ಈ ಟೆಲಿಗ್ರಾಮ್ ಗ್ರೂಪ್ ಅವ್ರಿಗೆ ಹೆಂಗ್ ಗೊತ್ತಿರುತ್ತಪ್ಪ ಗೊತ್ತಿಲ್ಲ. ಇದೆಲ್ಲಾನು 99.99% ಸ್ಕ್ಯಾಮ್. ಹುಷಾರಾಗಿರಿ. ನೈಕಾದು ಪಿ ಯಾಕೆ ಎಬೋ 1000 ಇದೆ, ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳೋದು ಬಾರಿ ಕಷ್ಟ. ಪಿ ನ ಯಾಕಂದ್ರೆ ಪಿ ನೋಡ್ಬಿಟ್ಟೆ ಒಂದು ಕಂಪ್ನಿನ ಬೈಸೆಲ್ ಮಾಡಬಾರ್ದು ಅನ್ನೋಕೆ ಇದೇ ಕಾರಣ. ಪಿ ನ ಸುಮ್ನೆ ಈ ತರ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಹುಡುಗ ಬಂದ್ಬಿಟ್ಟು ಇವಾಗ ಜಾಬಿಗೆ ಸೇರ್ಕೊಂಡಿದ್ದಾನೆ, ಅವ್ನಿಗೆ ಹೇಳಿದ್ದಾರೆ 6 ಮಂತ್ ನಿಂದ ಟ್ರೈನಿಂಗ್ ಪೀರಿಯಡ್ ಇರುತ್ತೆ ಅಂತ. ಆಮೇಲೆ ನಿನಗೆ ಎವ್ರಿ ತಿಂಗಳು 20,000 ಸಂಬಳ ಕೊಡ್ತೀವಿ, ಈ ಕರೆಂಟ್ಲಿ ನಿನಗೆ ಓಡಾಡಕ್ ಖರ್ಚಿಗೆ ಒಂದು 5,000 ಸಂಬಳ ಕೊಡ್ತೀವಿ ಅಂತ ಹೇಳಿರ್ತಾರೆ. ಇವಾಗ ನಾನು ಈ ಹುಡುಗನ ಅನಾಲಿಸಿಸ್ ಮಾಡಿದ್ರೆ ಈ ಹುಡುಗ ತಿಂಗಳ ಒಂದು 200-300 ರೂಪಾಯಿ ಸೇವ್ ಮಾಡ್ತಾನೆ. ಅಂದ್ರೆ ವರ್ಷಕ್ಕೆ ಅದು 2,000 ರೂಪಾಯಿ ಆಗುತ್ತೆ. ಈ ಹುಡುಗನ ಏನಾದ್ರು ನಾವು ಬೈ ಮಾಡೋ ಪರಿಸ್ಥಿತಿ ಇದ್ದಿದ್ರೆ ಈ ಹುಡುಗಂದು ವ್ಯಾಲ್ಯೂಯೇಷನ್ ಎಷ್ಟಿರ್ತಿತ್ತು, ಮಿನಿಮಮ್ 1 ಲಕ್ಷ ರೂಪಾಯಿ ಇರ್ತಿತ್ತು ಅಂತ ಅನ್ಕೊಳ್ಳಿ. ನನಗೆ 1 ಲಕ್ಷ ರೂಪಾಯಿ ವ್ಯಾಲ್ಯೂ ಪೇ ಮಾಡ್ಬೇಕಂತ ಹುಡುಗ ಕೇಳ್ತಿದ್ದಾನೆ, ಯಾರಿಗಾದ್ರು ಸೆಲ್ ಮಾಡಂಗಿದ್ರೆ, ಜಸ್ಟ್ ಅವನ ಬಿಸ್ನೆಸ್ ಅಂತ ಥಿಂಕ್ ಮಾಡಿದ್ರೆ. ಇದನ್ನ ನೋಡಿದ್ರೆ ನಿಮಗೆ ಏನ್ ಗೊತ್ತಾಗುತ್ತೆ, ಈ ಹುಡುಗಂದು ಪಿ ಜಾಸ್ತಿ ಅನ್ಸುತ್ತೆ. ಯಾಕಂದ್ರೆ ಈ ಹುಡುಗ ವರ್ಷದಲ್ಲಿ ಏನ್ ಅರ್ನ್ ಮಾಡ್ತಾನಲ್ಲ, ಅವ್ನು ಕೇಳ್ತಿರೋ ವ್ಯಾಲ್ಯೂಯೇಷನ್ ಡಿವೈಡೆಡ್ ಬೈ ಮಾಡಿದ್ರೆ ಪಿ ಬರುತ್ತೆ. ಎಷ್ಟಾಯ್ತು, 2,000 ಡಿವೈಡೆಡ್ ಬೈ 1 ಲಕ್ಷ 50 ಆಯ್ತು. ಅಂದ್ರೆ ಈ ಹುಡುಗನ ಪಿ ಈಗ 50 ಇದೆ. ನೀವು ಅನ್ಕೊಂತೀರಾ ಇದು ಜಾಸ್ತಿ ರೇಟಲ್ಲಿ ಕೇಳ್ತಿದ್ದಾನೆ ಅಂತ. ಬಟ್ ಸ್ಮಾರ್ಟ್ ಇನ್ವೆಸ್ಟರ್ಸ್ ಹೆಂಗ್ ಥಿಂಕ್ ಮಾಡ್ತಾರೆ, ಈ ಹುಡುಗನ ಅರ್ಥ ಮಾಡ್ಕೊಂತಾರೆ. ಕೇಳ್ತಾರೆ, ನೀನು ಈ 5,000 ಸಂಬಳ ಬರ್ತಿದೆಯಲ್ಲ, ಇದು ಎಷ್ಟು ದಿವಸ ಬರುತ್ತೆ, ನನಗೊಂದು ಇನ್ನೂ 6 ಮಂತ್ ಬರುತ್ತೆ ಇದು ಅಷ್ಟೇ, ಆಮೇಲಿಂದ ನನಗೆ 20,000 ಸಂಬಳ ಆಗುತ್ತೆ. ಓಕೆ, ಅವ್ರು ಅರ್ಥ ಮಾಡ್ಕೊತಾರೆ. ಇವನಿಗೆ ಈಗ 6 ಮಂತಲ್ಲಿ 5,000 ಸಂಬಳ ಬರ್ತಿದೆ, ಕೈಯಲ್ಲಿ ಏನು ಉಳ್ಸೋಕ್ಕಾಗ್ತಿಲ್ಲ. ಯಾಕಂದರೆ ಮಿನಿಮಮ್ 200 ರೂಪಾಯಿ ಉಳಿಸೋದು ಕಷ್ಟ, ಅವ್ನು ಅದರಲ್ಲೂ 200 ರೂಪಾಯಿ ಉಳಿಸ್ತಿದ್ದಾನೆ. ಒಂದ್ಸಲ ಅವ್ನಿಗೆ 20,000 ಸಂಬಳ ಬರೋಕ್ಕೆ ಸ್ಟಾರ್ಟ್ ಆದರೆ ಆರಾಮ್ಸೆ 6-7 ಸಾವಿರ ಉಳಿಸ್ತಾನೆ. ಇದು ಬೇಡ ಅಟ್ಲೀಸ್ಟ್ 5,000 ಉಳಿಸ್ತಾನೆ ಅಂತ ಲೆಕ್ಕ ಮಾಡ್ತೀವಿ. ಈಗ ಅವ್ನಿಗೆ ವ್ಯಾಲ್ಯೂಯೇಷನ್ ಎಷ್ಟಿರುತ್ತೆ ಹೇಳಿ, ಹಿಂಗೆ ಥಿಂಕ್ ಮಾಡಿದ್ರೆ. ಅಂದರೆ 6 ತಿಂಗಳು ಬಿಟ್ಬಿಟ್ಟು ಈ ಹುಡುಗನ ವ್ಯಾಲ್ಯೂಯೇಷನ್ ಎಷ್ಟಿರಬೇಕು, ತಿಂಗಳ 20,000 ಸಂಬಳ ತಗೊಂತಾನೆ, ಅದ್ರಾಗ 5,000 ಸೇವ್ ಮಾಡ್ತಾನೆ, ವರ್ಷಕ್ಕೆ 60,000 ಸೇವ್ ಮಾಡ್ತಾನೆ. ಇವಾಗ ಲೆಕ್ಕ ಮಾಡಿ 1 ಲಕ್ಷ ಡಿವೈಡೆಡ್ ಬೈ 60,000 ಅಂದ್ರೆ ಈ ಹುಡುಗಂದು ಪಿ ಎಷ್ಟಾಗುತ್ತೆ, 1.5 ಆಗುತ್ತೆ. 1.5 ನಲ್ಲಿ ಈ ಹುಡುಗ ಸಿಗ್ತಾ ಇದ್ದಾನೆ. 1 ಲಕ್ಷಕ್ಕೆ ಏನಾದ್ರು ನಾನು ಬೈ ಮಾಡಿದ್ರೆ 1 ವರ್ಷ ಬಿಟ್ಬಿಟ್ಟು ಈ ಹುಡುಗನ್ ಪಿ ಅಂದ್ರೆ ಸ್ಟಾಕ್ ಪ್ರೈಸ್ ಏನಾದ್ರು ಮೇಲೆ ಹೋಗ್ಲೇ ಇಲ್ಲ, ಈ ಒಂದು ವ್ಯಾಲ್ಯೂಯೇಷನ್ ಜಾಸ್ತಿ ಆಗ್ಲಿಲ್ಲದ್ರೆ ಅವಾಗ ಇವನು ಅರ್ನ್ ಮಾಡಕ್ ಸ್ಟಾರ್ಟ್ ಮಾಡ್ತಾನಲ್ಲ, ಅವಾಗ ಲೆಕ್ಕ ಮಾಡಿದ್ರೆ ಈ ಒಂದು ಪಿ ಇರುತ್ತೆ 1.5. ಮಾರ್ಕೆಟ್ ಇವನಿಗೆ 10 ಟೈಮ್ ಪಿ ಕೊಟ್ಟರು ಕೂಡ, ಈಗ 50ಇಂದ 10 ಟೈಮ್ ಪಿ ಕೊಟ್ಟರು ಕೂಡ ಅವಾಗ ಒಂದು ವ್ಯಾಲ್ಯೂಯೇಷನ್ ಎಷ್ಟಿರುತ್ತೆ, 6 ಲಕ್ಷ ರೂಪಾಯಿ ಇರುತ್ತೆ. ಅಂದ್ರೆ ನಾನು ಬೈ ಮಾಡೋದು 1 ಲಕ್ಷಕ್ಕೆ, ಇವಾಗ ಸೆಲ್ ಮಾಡಿದ್ರೆ 6 ಲಕ್ಷಕ್ಕೆ ಹೋಗುತ್ತೆ. 15 ಪಿ ಪೇ ಮಾಡಿದ್ರೆ 10 ಲಕ್ಷಕ್ಕೆ ಹೋಗುತ್ತೆ. 20 ಪಿ ಪೇ ಮಾಡಿದ್ರೆ 12 ಲಕ್ಷಕ್ಕೆ ಹೋಗುತ್ತೆ. ಈ ರೀತಿ ಇನ್ವೆಸ್ಟರ್ಸ್ ಥಿಂಕ್ ಮಾಡ್ತಾರೆ. ಈಗ ನೀವೇನ್ ನೈಕಾ ನೋಡ್ತಿದ್ದೀರಾ, ನೈಕಾ ಅಂತ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ, ಹಂಗ ತಗೊಳಕ್ ಬೈ ಮಾಡಬೇಡಿ. ಈ ರೀತಿ ಅನಾಲಿಸಿಸ್ ಮಾಡಬೇಕು. ಈ ಕಂಪ್ನಿ ಫ್ಯೂಚರ್ ಅಲ್ಲಿ ಏನಾಗುತ್ತೆ, ಈಗ ಈ ಕಂಪ್ನಿ ಲಾಸ್ ಮೇಕಿಂಗ್, ಏನೇ ಲಾಭ ಬರ್ತಿದ್ರು ಅದು ಲಾಸ್ ಆಗ್ತಾ ಇದೆ, ಅದಕ್ಕೆ ಇದು ಕಮ್ಮಿ ಪ್ರಾಫಿಟ್ ತರ ಕಾಣ್ತಾ ಇದೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಪ್ರಾಫಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಕಾಸ್ಟ್ ಫಿಕ್ಸ್ ಆಗಿರುತ್ತೆ. ಈಗ ಅವನೇನು ಕೆಲ್ಸಕ್ಕೆ ಹೋಗ್ತಾ ಮನೆಗೆ ಬರ್ತಿದ್ದಾನಲ್ಲ, ಇವಾಗಲೇ 5,000 ಒಂದು ಎಕ್ಸ್ಪೆನ್ಸ್ ಇದೆಯಲ್ಲ, ಅವನೇನಾದ್ರು ಮನ್ಸು ಮಾಡಿದ್ರೆ ಇದೇ 5,000 ಎಕ್ಸ್ಪೆನ್ಸ್ ಫಿಕ್ಸ್ ಮಾಡ್ಕೊಬಹುದು. ಯಾಕಂದ್ರೆ 5,000ದಲ್ಲೇ 200 ರೂಪಾಯಿ ಉಳಿಸ್ತಿದ್ದಾನೆ, 20,000 ಎಷ್ಟು ಉಳಿಸ್ತಾನೆ, ಮಿನಿಮಮ್ 15,000 ಉಳಿಸ್ತಾನೆ. ಹಂಗ್ ಥಿಂಕ್ ಮಾಡ್ಬೇಕು. ಒಂದ್ಸಲ ಇನ್ಕಮ್ ಬರಕ್ ಸ್ಟಾರ್ಟ್ ಆಗ್ಬಿಟ್ರೆ ಎಕ್ಸ್ಪೆನ್ಸ್ ಫಿಕ್ಸ್ ಆಗ್ಬಿಡುತ್ತೆ, ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಆಗುತ್ತೆ. ಈ ರೀಸನ್ ಇಂದ ಇನ್ವೆಸ್ಟರ್ಸ್ ಆ ತರ ಥಿಂಕ್ ಮಾಡ್ತಾರೆ. ಅದಕ್ಕೆ ಪಿ ಒಂದೇ ಏನು ಎಲ್ಲ ಅಲ್ಲ, ಪಿ ನ ಈ ತರ ಅರ್ಥ ಮಾಡ್ಕೊಬೇಕು. ಫ್ಯೂಚರ್ ನ ಅರ್ಥ ಮಾಡ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಪಿ ಬ್ರೋ, ಬಡ್ಡಿಯಿಂದ ಹೆಚ್ಚಾಗಿ ದುಡ್ಡು ಬರುತ್ತೆ ಅಥವಾ ಸ್ಟಾಕ್ ಮಾರ್ಕೆಟ್ ಇಂದ ದುಡ್ಡು ಹೆಚ್ಚಾಗಿ ಬರುತ್ತಾ ಹೇಳಿ ಬ್ರೋ? ಸ್ಟಾಕ್ ಮಾರ್ಕೆಟ್ ಇಂದನೇ ಹೆಚ್ಚಾಗಿ ಬರೋದು, ಬಡ್ಡಿಯಿಂದ ಬರುತ್ತೆ. 2 ತಿಂಗಳು ಬರುತ್ತೆ, 3 ತಿಂಗಳು ಬರಲ್ಲ, ಬಡ 6 ತಿಂಗಳು ಬರುತ್ತೆ, 7ನೇ ತಿಂಗಳು ಬರಲ್ಲ. ಅವ್ನು ನಿಮ್ಮ ಹತ್ರ ಯಾರು ದುಡ್ಡು ಇಸ್ಕೊಂಡಿದ್ದಾನಲ್ಲ ಅವನು ವಾಪಸ್ ಕೊಡಲ್ಲ. ಯಾಕಂದ್ರೆ ಅವ್ರು ನಾರ್ಮಲಿ ದುಡ್ಡು ಇಸ್ಕೊಂಡವ್ರು ಏನು ಅಷ್ಟೊಂದು ಇಂಟ್ರೆಸ್ಟ್ ರೇಟಿಗೆ ಇಸ್ಕೊಂತಿದ್ದಾರೆ ಅಂದರೆ ಅವ್ರಿಗೆ ಎಕನಾಮಿಕ್ಸ್ ಗೊತ್ತಿಲ್ಲ ಅಂತ. ಒಂದು, ಯಾವ ಬ್ಯಾಂಕು ಸಾಲ ಕೊಡ್ತಿಲ್ಲ, ಯಾಕಂದರೆ ಅವ್ರದ್ದು ಇನ್ಕಮ್ ಗ್ಯಾರಂಟಿ ಇಲ್ಲ, ಇನ್ಕಮ್ ಪ್ರೂಫ್ ಇಲ್ಲ, ಅದಕ್ಕೆ ಬ್ಯಾಂಕ್ ಸಾಲ ಕೊಡ್ತಿಲ್ಲ. ಅಂಥವ್ರಿಗೆ ಹೋಗಿ ನೀವು ದುಡ್ಡು ಕೊಡ್ತಿದ್ದೀರಾ ಅಂದರೆ ಏನರ್ಥ, ಬ್ಯಾಂಕ್ ರಿಜೆಕ್ಟ್ ಮಾಡಿರೋರಿಗೆ ನೀವು ದುಡ್ಡು ಕೊಡ್ತಿದ್ದೀರಾ. ನಿಮಗೆ ದುಡ್ಡು ಕೊಡೋ ಪ್ರಾಬಬಿಲಿಟಿ ಎಷ್ಟು ಜಾಸ್ತಿ ಇರುತ್ತೆ. ಆಮೇಲೆ ಅವ್ರು ದುಡ್ಡು ಇಸ್ಕೊಳ್ಳೋದು ಏನಕ್ಕೆ ಇಸ್ಕೊಂತಾರೆ, ಮನೇಲಿ ನಾಮಕರಣ, ಮದುವೆ, ಇದರಿಂದ ಫ್ಯೂಚರ್ ಕ್ಯಾಶ್ ಫ್ಲೋ ಜನರೇಟ್ ಮಾಡೋಕ್ಕಾಗಲ್ಲ. ಏನಾದ್ರು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಒಂದು ಅಂಗಡಿ ಶಾಪ್ ಏನೋ ಹಾಕಿದ್ರೆ ಅವನು ಫ್ಯೂಚರ್ ಅಲ್ಲಿ ಕ್ಯಾಶ್ ಜನರೇಟ್ ಮಾಡಿ ಕೊಟ್ಟಿರೋನು. ಮದುವೆಗೆ ಹಾಕಿದ್ರೆ ಏನ್ ಬರುತ್ತೆ ಫ್ಯೂಚರ್ ಕ್ಯಾಶ್ ಫ್ಲೋ, ಏನೂ ಬರಲ್ಲ. ಅದಕ್ಕೇನೆ ಸಾಲ ಕೊಡೋದು ರಿಸ್ಕ್ ಅಂದ್ರೆ ಆಪ್ಷನ್ ಟ್ರೇಡಿಂಗ್ ಇನ್ನ ರಿಸ್ಕ್. ಅದೆಷ್ಟೋ ಜನಕ್ಕೆ ಅರ್ಥ ಆಗಲ್ಲ, ಇವತ್ತೆಲ್ಲ ನಾಳೆ ಅರ್ಥ ಆಗುತ್ತೆ. ಬ್ರೋ, ನಾನು ನಿಫ್ಟಿ ಬೀಸ್ ಅಲ್ಲಿ ಮಂತ್ಲಿ 5,000 ರೂಪೀಸ್ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ನಿಫ್ಟಿ ಬೀಸ್ ಅಲ್ಲಿ ಕಾಂಪೌಂಡಿಂಗ್ ವರ್ಕ್ ಆಗುತ್ತಾ ಹೇಳಿ ಬ್ರೋ? ಎಲ್ಲಾ ಕಡೆ ವರ್ಕ್ ಆಗುತ್ತೆ. ಕಾಂಪೌಂಡಿಂಗ್ ಎಲ್ಲ ಕಡೆ ವರ್ಕ್ ಆಗುತ್ತೆ. ನಿಫ್ಟಿ ಬೀಸಲ್ಲೂ ವರ್ಕ್ ಆಗುತ್ತೆ. ಈಗ ನಿಫ್ಟಿ ಬೀಸಲ್ಲಿ ನೀವು ಎವ್ರಿ ತಿಂಗಳು 5,000 ಬೈ ಮಾಡ್ತಿದ್ದೀರಾ ಅಂದರೆ 280 ರೂಪಾಯಿನೋ 300 ರೂಪಾಯಿ ಸಮಥಿಂಗ್ ಇರಬೇಕು ಅದು ನಿಫ್ಟಿ ಬೀಸು. ಎವ್ರಿ ಮಂತ್ ನೀವು ಅಕ್ವೈರ್ ಮಾಡ್ತಿದ್ದೀರಾ ಇನ್ನ ಸ್ಟಾಕ್ಸ್ನ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ 300 ರೂಪಾಯಿ ಇದೆಯಾ ಅದರದ್ದು ಪ್ರೈಸು, ನೀವು ಎವ್ರಿ ಮಂತ್ 5,000 ರೂಪಾಯಿ ಇನ್ವೆಸ್ಟ್ ಮಾಡ್ತಿದ್ದೀರಾ, ಡಿವೈಡೆಡ್ ಬೈ 300 ಅಂದರೆ ಈ ಮಂತ್ ನೀವು 16 ಶೇರ್ ಬೈ ಮಾಡಿದ್ದೀರಾ. ನಾಳೆ ಅದೇನಾದರೂ 350 ಆದರೆ ಆ ಮಂತ್ ನೀವು 14 ಶೇರ್ ಬೈ ಮಾಡ್ತೀರಾ. ಅದ್ರ ನಾಳೆ ಏನಾದರೂ ಅದು 400 ರೂಪಾಯಿ ಆದರೆ 12 ಕ್ವಾಂಟಿಟಿ ಬೈ ಮಾಡಿರ್ತೀರಾ. ಎವ್ರಿ ಮಂತ್ 15 ಕ್ವಾಂಟಿಟಿ ಅಂದರೆ ವರ್ಷಕ್ಕೆ 12 ಅಂದ್ರೂ
180 ಕ್ವಾಂಟಿಟಿ ಬೈ ಮಾಡಿರ್ತೀರಾ. 180 ಕ್ವಾಂಟಿಟಿ ಆಯ್ತಾ ನಿಮ್ಮ ಹತ್ರ? ಈ 180 ಕ್ವಾಂಟಿಟಿಯಲ್ಲಿ ನಾಳೆ ಒಂದ್ ದಿವಸ ನಿಫ್ಟಿ ಬೀಸು 1000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. 1000 ರೂಪಾಯಿ ಅಂದ್ರೆ ಎಷ್ಟಾಯ್ತು? 180 ಇಂಟು 1000 ರೂಪಾಯಿ 1,80,000 ರೂಪಾಯಿ ಆಯ್ತು. ಆಮೇಲೆ 1100 ರೂಪಾಯಿ ಆಯ್ತು ಅನ್ಕೊಳ್ಳಿ, 1,98,000 ರೂಪಾಯಿ ಆಯ್ತು. 1200 ಆದ ತಕ್ಷಣ ಹಿಂಗೆ ಜಾಸ್ತಿ ಆಗ್ತಾನೆ ಇರುತ್ತೆ, ನಿಮ್ದು ಕಾಂಪೌಂಡಿಂಗ್ ಬೆಳಿತಾನೆ ಇರುತ್ತೆ. ನೀವು ಎವ್ರಿ ಮಂತ್ ಆಡ್ ಮಾಡ್ತಿರ್ತೀರಲ್ಲ, ಆಡ್ ಮಾಡ್ದಂಗೆ ಬೆಳಿತಾನೆ ಇರುತ್ತೆ. ಎಲ್ಲಾ ಕಡೆ ವರ್ಕ್ ಆಗುತ್ತೆ, ತಲೆ ಕೆಡಿಸ್ಕೊಂಬೇಡಿ. ಸಿಮೆಂಟ್ ಶೇರ್ಸ್ ಬಗ್ಗೆ ಕಾಮೆಂಟ್ ಮಾಡಿ 8K ಇಂದ 3K ಬಂದಿದೆ. ನನಗೆ ಸ್ಟಡಿ ಮಾಡಿಲ್ಲ, ಸ್ಟಡಿ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಕಾಮೆಂಟ್ ಮಾಡ್ತೀನಿ. ನಾರ್ಮಲಿ ವ್ಯಾಲ್ಯುವೇಷನ್ ಪ್ರಾಬ್ಲಮ್. ಸಿಮೆನ್ಸ್ ಬಂದ್ಬಿಟ್ಟು ಕ್ಯಾಪಿಟಲ್ ಗೂಡ್ಸ್ ಕಂಪನಿ, ABB ತರ, ಅದು ವ್ಯಾಲ್ಯುವೇಷನ್ ಹೈ ಇರೋದ್ರಿಂದ ಕೆಳಗೆ ಬಂದಿದೆ. ಬ್ರೋ, ನಾನು ICICI Pro ಅಲ್ಲಿ 7,000 ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, 11 ಮಂತ್ ಆಯ್ತು, 1% ರಿಟರ್ನ್ ಬಂದಿಲ್ಲ. ಕರೆಂಟ್ ಇನ್ವೆಸ್ಟ್ಮೆಂಟ್ 91,000 ಇದೆ, ಕರೆಂಟ್ ವ್ಯಾಲ್ಯೂ 89 ತೋರಿಸ್ತಾ ಇದೆ. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡು ಬ್ರೋ. ಮಾರ್ಕೆಟ್ ಮೇಲೋಗಿಲ್ಲಲ್ಲ ಬ್ರೋ, ಒಂದ್ ವರ್ಷದ ಹಿಂದೆ ಮಾರ್ಕೆಟ್ 26,000 ಇತ್ತು, ಇವಾಗ ಆಲ್ಮೋಸ್ಟ್ ಅಲ್ಲೇ ಇದೆ, ಕೆಳಗೆ ಇದೆ ಇನ್ನು. ಅದರಿಂದ ಇದು ಆತರ ತೋರಿಸ್ತಾ ಇದೆ 89,000. ಮಾರ್ಕೆಟ್ ಮೇಲೆ ಹೋದ್ರೆ ನಿಮ್ದು ರಿಕವರ್ ಆಗುತ್ತೆ, ಡೋಂಟ್ ವರಿ. ಸರ್, ನಿಮ್ಮ ಇನ್ಕಮ್ ಸೋರ್ಸ್ ಎಷ್ಟು ಇವೆ ಹೇಳಿ ಸರ್. ನಂದು ಇನ್ಕಮ್ ಸೋರ್ಸು ನನಗೆ ಸ್ಯಾಲ್ರಿ ಬರುತ್ತೆ ನಮ್ಮ ಕಂಪ್ನಿಯಿಂದ. ನಾನು ಎವ್ರಿ ಮಂತ್ ಸ್ಯಾಲ್ರಿ ವಿಡ್ರಾ ಮಾಡ್ತೀನಿ. ಅದು ಬಿಟ್ಬಿಟ್ಟು ನನಗೆ ಯಾವುದೇ ರೀತಿ ಇನ್ಕಮ್ ಸೋರ್ಸ್ ಇಲ್ಲ. ಬೇರೆ ಎಲ್ಲ ಇನ್ಕಮ್ಮು ನನ್ನ ಬಿಸ್ನೆಸ್ ಒಳಗೆ ಇರುತ್ತೆ, ಕಂಪ್ನಿಯೊಳಗೆ ಇರುತ್ತೆ. ಆ ಕಂಪ್ನಿಯಿಂದ ನಾವು ದುಡ್ಡು ವಿಡ್ರಾ ಮಾಡಲ್ಲ. ನಾವು ಏನೇ ಇನ್ವೆಸ್ಟ್ ಮಾಡಿದ್ರು ಕಂಪ್ನಿ ಥ್ರೂನೇ ಇನ್ವೆಸ್ಟ್ ಮಾಡ್ತೀವಿ. ಹೊಸ ಆಫೀಸ್ ಮಾಡಿದ್ರು ಅದೇ ದುಡ್ಡಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಏನಾದರೂ ಬೈ ಮಾಡ್ಬೇಕಂದ್ರೂ ಕಂಪ್ನಿ ಥ್ರೂನೇ ಮಾಡ್ತೀವಿ. ಜೀವನ ಮಾಡೋಕ್ಕೆ ಮಾತ್ರ ಎವ್ರಿ ಮಂತು ನಾವು ಕಂಪ್ನಿಯಿಂದ ಸ್ಯಾಲ್ರಿ ವಿಡ್ರಾ ಮಾಡ್ತೀವಿ. ಇದು ಎಲ್ಲ ಬಿಸ್ನೆಸ್ಸಲ್ಲೂ ಅಷ್ಟೇ. ನೀವು ದೊಡ್ಡ CEO, CFO ಎಲ್ಲರೂ ಅಷ್ಟೇ ಮಾಡೋದು. ಮಾರ್ಕೆಟಲ್ಲಿ ಇಷ್ಟ ಆದರೆ ಅವ್ರಿಗೆ ಡಿವಿಡೆಂಡ್ ಇನ್ಕಮ್ ಬರುತ್ತೆ. ಮಾರ್ಕೆಟಲ್ಲಿ ಈಗ ಮುಖೇಶ್ ಅಂಬಾನಿಗೆ ಡಿವಿಡೆಂಡ್ ಇನ್ಕಮ್ ಬರುತ್ತೆ, ಅದು ಬಿಟ್ಟರೆ ಸ್ಯಾಲ್ರಿ ಇನ್ಕಮ್ ಬರುತ್ತೆ. ಸ್ಯಾಲ್ರಿ ಯಾಕೆ ವಿಡ್ರಾ ಮಾಡ್ತಾರೆ ಅಂದರೆ ಜೀವನ ಮಾಡಬೇಕಲ್ಲ. ಉಳಿದಿದ್ದ ದುಡ್ಡೆಲ್ಲ ಕಂಪ್ನಿನಲ್ಲೇ ಇರುತ್ತೆ. ಕಂಪ್ನಿಗೆ ನಾನಾ ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ, ಬಟ್ ನಮಗೆ ಇರೋದು ಒಂದೇ ಸೋರ್ಸ್ ಆಫ್ ಇನ್ಕಮು, ಅದು ಸ್ಯಾಲ್ರಿ. ಬಟ್ ಬಿಸ್ನೆಸ್ ಕೂಡ ನಮ್ದೇನೆ. ಅಭಿ ಬ್ರೋ, ಗುಜರಾತ್ ಟೂಲ್ ರೂಮ್ ಲಿಮಿಟೆಡ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಮಾರ್ಕೆಟ್ ಕ್ಯಾಪ್ 189 ಕೋಟಿ ಇದೆ, ಶೇರ್ ಪ್ರೈಸು 1.36 ಇದೆ. ನೀವು ಯಾಕೆ ಕೇಳ್ತಿದ್ದೀರಿ ಅಂತ ಗೊತ್ತಾಯಿತು. ಇದು ಪೆನ್ನಿ ಸ್ಟಾಕ್ ಅಂತ. ನಾನು ಲಾಸ್ಟ್ ಟೈಮ್ ಹೇಳಿದೆ ನಿಮಗೆ, ಪೆನ್ನಿ ಸ್ಟಾಕ್ಸೇ ಪ್ರಾಬ್ಲಮ್ಮು. ಇಷ್ಟು ಸಣ್ಣ ಮಾರ್ಕೆಟ್ ಕ್ಯಾಪ್ ಇದೆ ಅಂದರೆ ಈ ROE ಏನೂ ನಂಬಕ್ಕಾಗಲ್ಲ. ಅವ್ನು ತೋರಿಸ್ತಿದ್ದಾನೋ ನಿಜಾನೋ ಸುಳ್ಳೋ ಏನೂ ನಂಬಕ್ಕಾಗಲ್ಲ, ಯಾಕಂದರೆ ಇನ್ಫಾರ್ಮೇಷನ್ ಲಿಮಿಟೆಡ್ ಆಗಿರುತ್ತೆ. ಆಮೇಲೆ ಮ್ಯಾನೇಜ್ಮೆಂಟ್ ಬಂದು ಆನ್ಸರ್ ಮಾಡಲ್ಲ ಕ್ವಶನ್ಗಳಿಗೆ. ದಯವಿಟ್ಟು ಇಂಥ ಸ್ಟಾಕ್ಗಳಲ್ಲಿ ಹೋಗಿ ಸಿಗಾಕೊಂಬೇಡಿ, ಹುಷಾರಾಗಿರಿ. ಹಾಯ್ ಬ್ರೋ, ಐ ಹ್ಯಾವ್ ಎ ಮೊಬೈಲ್ ಶಾಪ್ ಸರ್ವಿಸ್ ಗೋಯಿಂಗ್ ಗುಡ್. ಐ ಹ್ಯಾವ್ ಡೈಲಿ ಬಿಸ್ನೆಸ್. ಹೌ ಟು ಇನ್ವೆಸ್ಟ್ ಗುಡ್ ರಿಟರ್ನ್ ಆರ್ ಡೈಲಿ ಇನ್ವೆಸ್ಟ್? I already doing SIP in HDFC mid cap and Nippon small cap 3,000 2,000. I will invest Nifty Bs, Gold Bs, Silver Bs, Pharma Bs weekly, holding some long term shares. Daily will pay Canara Bank Piggy 1,000 RS but locked for 1 year, not given any return, only savings. Nowadays mobile shop business going very badly. In my shop road have a 5 shop near me. I want earning on secondary income. I joined trading course, learned but not work for a small capital. Please tell me something to me. My question is too long. ಹಾಯ್ ಬ್ರೋ, ಹೇಗಿದ್ದೀರಾ? ನೀವು ಕೇಳ್ತಿರೋದು ಕರೆಕ್ಟ್ ಇದೆ. ಬಿಕಾಸ್ ಆನ್ಲೈನ್ ಬಂದಿರೋದ್ರಿಂದ ಮೊಬೈಲ್ ಅಂಗಡಿಗಳಿಗೆ ಅಷ್ಟೊಂದು ವ್ಯಾಪಾರ ಕಮ್ಮಿ ಆಗಿದೆ. ನೀವೇನಾದರೂ ರಿಪೇರಿ ಮಾಡೋಂಗಿದ್ರೆ ನಿಮಗೆ ಬಿಸ್ನೆಸ್ ಸ್ವಲ್ಪ ಪರವಾಗಿರಲಿಲ್ಲ. ಮುಂಚೆ ರಿಪೇರಿ ಮಾಡೋರಿಗೆ ಬಿಸ್ನೆಸ್ ಚೆನ್ನಾಗಿರ್ತಿತ್ತು. ಈಗ ಬರ್ತಾ ಡೌನ್ ಆಗಿದೆ. ಯಾಕಂದರೆ ಮೊಬೈಲ್ ಕಂಪ್ನಿಗಳೇ 1 ವರ್ಷ 2 ವರ್ಷ ವಾರಂಟಿ ಕೊಡ್ತವೆ. ಆಮೇಲೆ ಮೊಬೈಲ್ಗಳು ನಾರ್ಮಲಿ 3 ವರ್ಷ ಆರಾಮ್ಸೆ ಬರ್ತವೆ, ಏನೂ ಪ್ರಾಬ್ಲಮ್ ಆಗಲ್ಲ. ಏನಾದರೂ ಪ್ರಾಬ್ಲಮ್ ಆದರೆ ಈಗ ಜನ ಏನು ಮಾಡ್ತಾರೆ, ಮೊಬೈಲ್ನ ಡೈರೆಕ್ಟ್ ರಿಪ್ಲೇಸ್ ಮಾಡಿ ಹೊಸ ತಾಣ್ತಾರೆ. ಇದರಿಂದ ರಿಪೇರಿ ಅಥವಾ ಸರ್ವಿಸ್ ಮಾಡೋರ್ಗು ಅಷ್ಟೊಂದು ಬಿಸ್ನೆಸ್ ಆಗಲ್ಲ. ಬಟ್ ಇವತ್ತಲ್ಲ ನಾಳೆ ಬೇಕೇ ಆಗ್ತಾರೆ. ಬಟ್ ನಿಮಗೆ ಆದ ಕಸ್ಟಮರ್ ಹುಡ್ಕೊಂಬರ್ತಾರೆ. ಯಾರನ್ನ ಒಬ್ರು ಫೋನ್ ಎತ್ತಾಕ್ತಾರೆ, ಡಿಸ್ಪ್ಲೇ ಹುಡ್ಕೊಂತಾರೆ, ಏನಾದರೂ ಒಂದು ಆಗ್ತಿರುತ್ತೆ. ನಿಮಗೆ ಆದ ಕಸ್ಟಮರ್ ಹುಡ್ಕೊಂಬರ್ತಾರೆ. ಕಂಟಿನ್ಯೂ ಮಾಡಿ. ಬಟ್ ಇದು 150 ಫಂಡ್ಗಳಲ್ಲಿ ಯಾಕೆ ಇನ್ವೆಸ್ಟ್ ಮಾಡಿದರೆ ನನಗೆ ಗೊತ್ತಾಗ್ತಾ ಇಲ್ಲ. ಸಿಂಪಲಾಗಿ ಯಾವುದನ್ನ 2 ಫಂಡ್ ಇನ್ವೆಸ್ಟ್ ಮಾಡಿ. 150 ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಓವರ್ ಲ್ಯಾಪಿಂಗ್ ಅಂತ ಕರಿತೀವಿ. ಏನಾಗುತ್ತೆ, ಈ ಫಂಡಲ್ಲೂ ಸೇಮ್ ಸ್ಟಾಕ್ ಇರುತ್ತೆ, ಈ ಫಂಡಲ್ಲೂ ಸೇಮ್ ಸ್ಟಾಕ್ ಇರುತ್ತೆ. ಬಟ್ ನೀವು ಅನ್ಕೊಂಡಿದ್ದೀರಾ ಡೈವರ್ಸಿಫೈ ಆಗಿದೆ ಅಂತ, ಬಟ್ ಎರಡರಲ್ಲೂ ಒಂದೇ ಥರ ಸ್ಟಾಕ್ಸ್ ಇದ್ದಾವೆ. ಈ ಥರ ಮಾಡಬೇಡಿ. ಮತ್ತು ನಿಮಗೆ ಡೈಲಿ ಇನ್ಕಮ್ ಬರ್ತಾ ಇದ್ದರೆ, ಇದು ಯಾವುದೋ ಕೆನರಾ ಬ್ಯಾಂಕ್ದು ಡೈಲಿ ಸೇವಿಂಗ್ಸ್ನ ಸ್ಟಾಪ್ ಮಾಡಿಬಿಟ್ಟು ಡೈಲಿ SIP ಮಾಡಿ. ಡೈಲಿ 500 ರೂಪಾಯಿ ಅಥವಾ 300 ರೂಪಾಯಿ 400 ರೂಪಾಯಿ ನಿಮ್ಗೆ ಎಷ್ಟು ಆಗುತ್ತೋ 100 ರೂಪಾಯಿಂದ ಸ್ಟಾರ್ಟ್ ಮಾಡ್ಬೋದು. ಡೈಲಿ SIP ಮಾಡಿ. ಸಮ್ ಲಾರ್ಜ್ ಕ್ಯಾಪಲ್ಲಿ ಮಾಡಿ ಡೈಲಿ SIP. ಅವಾಗ ಏನಾಗ್ತಿರುತ್ತೆ, ನಿಮಗೆ ಡೈಲಿ ಇನ್ಕಮ್ ಬರ್ತಿರುತ್ತಲ್ಲ, ಕಟ್ ಆಗ್ತಾ ಇರುತ್ತೆ, ನಿಮ್ಗೆ ಗೊತ್ತೂ ಆಗಲ್ಲ. ತುಂಬ ಜನ ಮಾಡ್ಬೋದು ಇದನ್ನು. ಚಿಲ್ಲರೆ ಅಂಗಡಿಯಲ್ಲಿರೋರು, ತುಂಬ ಜನಕ್ಕೆ ಡೈಲಿ ಕ್ಯಾಶ್ ಫ್ಲೋ ಬರ್ತಿರುತ್ತಲ್ಲ, ಗಲ್ದ ದುಡ್ಡು ಬರ್ತಿರುತ್ತಲ್ಲ, ಅಂಥವ್ರು ಮಾಡ್ಬೋದು. ಅದು 100 ರೂಪಾಯಿ ಹೋಯ್ತು ಅಂದರೆ, ಈಗ ಪೇಟಿಎಮ್ಮಿಂದ ಎಷ್ಟೋ ಜನಕ್ಕೆ ದುಡ್ಡು ಬರ್ತಿರುತ್ತೆ, ಫೋನ್ಪೇಯಿಂದ ಎಷ್ಟೋ ಜನಕ್ಕೆ ದುಡ್ಡು ಬರ್ತಿರುತ್ತಲ್ಲ, 100 ರೂಪಾಯಿ ಹೋಯ್ತು ಕಟ್ ಆಗ್ತಿದೆ ಅಂದರೆ ನಿಮಗೆ ಗೊತ್ತೂ ಆಗಲ್ಲ ಕಟ್ ಆಗ್ತಿದೆ ಅಂತ. ವ್ಯಾಪಾರ ಕಮ್ಮಿ ಆಗಿದೆ ಅನ್ಕೊಂಡು ಸುಮ್ಮನಾಗ್ತೀರಾ. ಅವಾಗ ಏನಾಗುತ್ತೆ, ನಿಮಗೆ ಗೊತ್ತಿಲ್ಲದಲ್ಲೇ ದುಡ್ಡು ಸೇವ್ ಆಗ್ತಾ ಇರುತ್ತೆ. ಬಿಟ್ಬಿಡ್ಬೇಕು ಅದನ್ನು ಅದ್ರ ಪಾಡಿಗೆ. ಡೈಲಿ SIP ಒಂಥರ ಚೆನ್ನಾಗಿರುತ್ತೆ. ಯಾರಂದ್ರೆ ಈ ಥರ ಸಣ್ಣ ಪುಟ್ಟ ಶಾಪಲ್ಲಿ ಬರ್ತಿರೋರಿಗೆ ಡೈಲಿ SIP ಬೆಸ್ಟ್. ಪಿಗ್ಮಿ ಥರ, ಮುಂಚೆ ಪಿಗ್ಮಿ ಕಟ್ಟರಲ್ಲ ಆ ಥರ.
ಆಮೇಲೆ ನೀವು ಪೋರ್ಟ್ಫೋಲಿಯೋದಲ್ಲಿ ಇರೋ ಬರ ಸಿಲ್ವರ್ ಬೀಸು ಆ ಬೀಸು ಈ ಬೀಸು 150 ಬೀಸೆಲ್ಲ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ. ಯಾವ್ದನ್ನ ಬೆಟರ್ 2 ಇಟ್ಕೊಳ್ಳಿ. ಯಾಕಂದರೆ ಇದೆಲ್ಲ ಯಾರಿಗೆ ಡೈವರ್ಸಿಫಿಕೇಶನ್ ಅಂದರೆ ಜಾಸ್ತಿ ದುಡ್ಡು ಇರೋರಿಗೆ. ನಮ್ಮಂಥವ್ರಿಗೆ, ನಾವು ಮಿಡಲ್ ಕ್ಲಾಸ್ ಅವ್ರಿಗೆ ಸ್ವಲ್ಪ ದುಡ್ಡು ಮಾಡ್ಬೇಕಂತಿದ್ದಾಗ ನಾವು ಜಾಸ್ತಿ ಡೈವರ್ಸಿಫಿಕೇಶನ್ ಮಾಡೋಕೆ ಹೋಗ್ಬಾರ್ದು. ನನ್ನ ಪರ್ಸ್ನಲ್ ಆಗಿ ಹೇಳ್ಬೇಕಂದ್ರೆ ನನಗೆ ಹಂಗೆ ಅನಿಸುತ್ತೆ. ನಾವು ಓವರ್ ಡೈವರ್ಸಿಫಿಕೇಶನ್ ಮಾಡೋಕೆ ಹೋದರೆ ರಿಟರ್ನ್ ಕಮ್ಮಿ ಆಗುತ್ತೆ. ಜಾಸ್ತಿ ಡೈವರ್ಸಿಫಿಕೇಶನ್ ಮಾಡಬೇಡಿ. ಗೋಲ್ಡು, ಸಿಲ್ವರು ಇವೆಲ್ಲ ಯಾಕೆ, ಬೆಟರ್ ಒಂದು ಸ್ಮಾಲ್ ಕ್ಯಾಪು, ಮಿಡ್ ಕ್ಯಾಪು, ಲಾರ್ಜ್ ಕ್ಯಾಪು, ಈ ಮೂರಲ್ಲಿ ಯಾವ್ದ್ರಲ್ಲ ಇನ್ವೆಸ್ಟ್ ಮಾಡಿ. ನಿಮ್ಗೇನಾದರೂ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಬೇಕಾದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ ಎಂಟ್ರಿ ಮಾಡಿ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡ್ತಾರೆ. ಬ್ರದರ್, ನೀವು ಯಾವ ಚಾನಲ್ನ ಫಾಲೋ ಮಾಡ್ತೀರಾ ಬ್ರೋ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋಕ್ಕೆ? ಬ್ರೋ, ನಾನು ಹಿಂದಿನಲ್ಲಿ ಇಂಗ್ಲೀಷಲ್ಲಿ ತುಂಬ ಚಾನಲ್ನ ಫಾಲೋ ಮಾಡ್ತೀನಿ. ಅದು ಸ್ಟಾಕ್ ಮಾರ್ಕೆಟ್ ಬಗ್ಗೆನೇ ಚಾನಲ್ಗಳು ಇಲ್ಲ, ಕಮ್ಮಿ ಇದ್ದಾವೆ. ಬಟ್ ಆದರೆ ನ್ಯೂಸ್ ಚಾನಲ್ಗಳನ್ನ ಜಾಸ್ತಿ ಫಾಲೋ ಮಾಡ್ತೀನಿ. ಬಟ್ ಟ್ವಿಟ್ಟರಲ್ಲಿ ಜಾಸ್ತಿ ಆಕ್ಟಿವ್ ಇರ್ತೀನಿ. ಟ್ವಿಟ್ಟರ್ ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ಟ್ವಿಟ್ಟರಲ್ಲಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ, ಇದರಿಂದ ನಮಗೆ ನಾಲೆಡ್ಜ್ ಬರ್ತಾ ಹೋಗುತ್ತೆ. ಆಮೇಲೆ ನಾನು ಮೇನ್ಲಿ ಫಂಡ್ ಮ್ಯಾನೇಜರ್ ಇಂಟ್ರ್ಯೂಗಳನ್ನ ಫಾಲೋ ಮಾಡ್ತೀನಿ. ನ್ಯೂಸ್ ಚಾನಲ್ ಬಂದ್ಬಿಟ್ಟು ಫಂಡ್ ಮ್ಯಾನೇಜರ್ ಮಾತಾಡ್ತಿರ್ತಾರಲ್ಲ, ಅದನ್ನು ಫಾಲೋ ಮಾಡ್ತೀನಿ. ಯಾಕಂದರೆ ಅವರೊಂಥರ ಬ್ರಿಲಿಯಂಟ್ ಮೈಂಡ್. ಈ ನೀವು ಸ್ಟಾಕ್ ಮಾರ್ಕೆಟ್ ಅಂದ್ರೇ ಫಂಡ್ ಮ್ಯಾನೇಜರ್ಸು, ಇವ್ರಿಗೆಲ್ಲ ವಿಷಯ ಗೊತ್ತಿರುತ್ತೆ. ಅವ್ರದ್ದು ಭಯಂಕರ ದೊಡ್ಡ ಟೀಮ್ ಇರುತ್ತೆ. ನಾವು ಅವ್ರು ಏನು ಇನ್ಸೈಟ್ ಕೊಡ್ತಾರೆ ಅದನ್ನು ಜಾಸ್ತಿ ಫಾಲೋ ಮಾಡ್ತೀನಿ. ಒಬ್ಬೊಬ್ಬ ಫಂಡ್ ಮ್ಯಾನೇಜರ್ ಏನು ಹೇಳ್ತಾನೆ, ನನಗೆಲ್ಲ ಫಂಡ್ ಮ್ಯಾನೇಜರ್ ಗೊತ್ತಿರುತ್ತೆ. ಇವ್ರದ್ದು ಏನು ವಿವೋ, ಇವ್ರು ಯಾವ ಥರ ಇನ್ವೆಸ್ಟ್ ಮಾಡ್ತಾರೆ, ವ್ಯಾಲ್ಯೂ ಇನ್ವೆಸ್ಟ್ ಮಾಡ್ತಾರೆ, ಗ್ರೋತ್ ಇನ್ವೆಸ್ಟ್ ಮಾಡ್ತಾರೆ, ಈ ಥರ ಎಲ್ಲ ಗೊತ್ತಿರುತ್ತೆ. ಅವ್ರು ಮಾತಾಡೋ ಮಾತನ್ನ ಆ್ಯಸ್ ಎ ಇನ್ಸೈಟ್ ಆಗಿ ತಗೊಳ್ತಾ ಹೋಗ್ತೀನಿ. ಆಮೇಲೆ ನಮ್ಮದು ಖುದ್ದು ಬಿಸ್ನೆಸ್ ಬಂದೇ ವೆಲ್ತ್ ಮ್ಯಾನೇಜ್ಮೆಂಟ್ ಇರೋದ್ರಿಂದ ಇಲ್ಲಿ ಜಾಸ್ತಿ ನಾವು ಫಂಡ್ ಮ್ಯಾನೇಜರ್ಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿರ್ತೀವಿ. ಅವರು ಅವಾಗವಾಗ ತಿಂಗಳಿಗೆ ಒಂದ್ಸಲ, 2 ತಿಂಗಳಿಗೆ ಒಂದ್ಸಲ ಗೂಗಲ್ ಮೀಟಿಂಗ್ ಮಾಡ್ತಾ ಇರ್ತಾರೆ. ತುಂಬ ಜನ ನಮ್ಮ ಥರ ಅವ್ರದ್ದು ಚಾನಲ್ ಪಾರ್ಟ್ನರ್ಗಳ ಜೊತೆ ಗೂಗಲ್ ಮೀಟಿಂಗ್ ಮಾಡ್ತಿರ್ತಾರೆ. ಅಲ್ಲಿ ಅವರು ಇನ್ಸೈಟ್ ಕೊಡ್ತಾ ಇರ್ತಾರೆ. ಆಮೇಲೆ ಅವ್ರದ್ದೇ ಫಂಡ್ ಹೌಸಿಂದ ಯಾವುದೋ ಪ್ರೆಸೆಂಟೇಷನ್ ಮಾಡ್ತಾ ಇರ್ತಾರೆ. ಯಾವುದೋ ಒಂದು, ಈಗ ಎಕ್ಸಾಂಪಲ್ ಯಾವುದೋ ಒಂದು ಟ್ಯಾರಿಫ್ ಬಂತು ಅಂದ್ಕೊಳ್ಳಿ, ಈ ಟ್ಯಾರಿಫಿಂದ ಏನೆಲ್ಲ ಆಗುತ್ತೆ, ಹಿಂಗಾಗುತ್ತೆ ಅಂತ ಅವ್ರ ವ್ಯೂನಲ್ಲಿ ಹೇಳ್ತಿರ್ತಾರೆ. ಆಗ ನಾವು ಅದನ್ನು ಅರ್ಥ ಮಾಡ್ಕೊತೀನಿ. ಓಕೆ, ಇವ್ರ ವಿನಲ್ಲಿ ಹಿಂಗೆ ಅನ್ನಿಸ್ತಾ ಇದೆ ಅಂತ ನಾನು ಅದನ್ನು ಅರ್ಥ ಮಾಡ್ಕೊತೀನಿ. ಜಾಸ್ತಿ ನಾನು ಫಂಡ್ ಮ್ಯಾನೇಜರ್ನ ಫಾಲೋ ಮಾಡ್ತೀನಿ, ಯಾವ ಯೂಟ್ಯೂಬರ್ನ ಫಾಲೋ ಮಾಡಲ್ಲ. ಬ್ರೋ, ChatGPT ಮತ್ತು ಬೇರೆ AI ಟೂಲ್ ಯೂಸ್ ಮಾಡಿ ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಮಾಡ್ಬೋದು ಬ್ರೋ, 100% ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ChatGPT ಬೇರೆ AI ಟೂಲ್ನ ನೀವು ಡೇಟಾ ಅಂತ ತೊಗೊಳ್ಳಿ, ಡೇಟಾ ಮಾತ್ರ ತೊಗೊಳ್ಳಿ ಅದ್ರದ್ದು. ಈಗ ನೀವು ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ದೀರಾ ಅಂದರೆ ಅದು ಓದ್ಬಿಟ್ಟು ಹೇಳುತ್ತೆ, ನಿಮಗೆ ಬೇಕಾಗಿರೋ ವಿಷಯನೇ ಹೇಳಲ್ಲ. ಅದಕ್ಕೆ ನೀವು ಅದನ್ನು ಡೇಟಾ ಅಂತ ತೊಗೊಳ್ಳಿ. ಡೇಟಾ ತೊಗೊಳ್ತಾ ಇದ್ದೀನಿ, ಬಟ್ ಡಿಸಿಷನ್ ನಾನು ಮಾಡ್ತೀನಿ ಅಂತ. ಎಮೋಷನ್ನು ಮತ್ತು ನಿಮ್ಮದು ಲಾಜಿಕ್ ಎಲ್ಲನೂ ನಿಮ್ಮದೇ ಯೂಸ್ ಮಾಡಬೇಕು, ಅದನ್ನು ಡೇಟಾ ಅಂತ ಯೂಸ್ ಮಾಡಬೇಕು. ಸ್ಟಿಲ್ ನಾವು ಕೂಡ ChatGPT ಯೂಸ್ ಮಾಡ್ತೀವಿ, ಭಾಳ ಯೂಸ್ ಮಾಡ್ತೀವಿ, ಸ್ವಲ್ಪ ಅಲ್ಲ ಭಾಳ ಯೂಸ್ ಮಾಡ್ತೀವಿ. ನೀವು ಅದನ್ನು ಡೇಟಾ ಥರ ತೊಗೊಳ್ಬೇಕು. ಇದು ಸರಿ ತಪ್ಪು ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ನೀವು ಅದನ್ನು ಡೇಟಾ ಥರನೇ ತಗೊಳ್ಬೇಕು. ನೀವು ಅದು ಕೊಟ್ಟಿದ್ದೆಲ್ಲ ರೈಟ್ ಅಂತ ನಂಬಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಮೈಂಡ್ ಯೂಸ್ ಮಾಡಲೇಬೇಕಲ್ಲಿ, ಇದು ರೈಟು ಇದು ರಾಂಗು ಅನ್ನೋಕ್ಕೆ. EMI ಕ್ಯಾಲ್ಕುಲೇಟರ್ ಬಗ್ಗೆ ಹೇಳಿ ಕೊಡಿ ಪ್ಲೀಸ್. EMI ಕ್ಯಾಲ್ಕುಲೇಟರ್ ಬಗ್ಗೆ ಏನು ಹೇಳ್ಕೊಡೋಣ ಬ್ರೋ? ವೆರಿ ಈಸಿ ಅದನ್ನು ಯೂಸ್ ಮಾಡೋದು. ನಿಮಗೆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರು ಸಿಗ್ತವೆ. ಹೋಮ್ ಲೋನ್ EMI ಕ್ಯಾಲ್ಕುಲೇಟ್ರು, ಪರ್ಸ್ನಲ್ ಲೋನ್ EMI ಕ್ಯಾಲ್ಕುಲೇಟರ್. ಬಟ್ ಎಲ್ಲ ಕ್ಯಾಲ್ಕುಲೇಟ್ರು ಒಂದೇ ಥರ ವರ್ಕ್ ಆಗೋದು. ಇಂಟ್ರೆಸ್ಟ್ ರೇಟು, ಟೆನ್ಯೂರು ಮತ್ತು ಮಂತ್ಲಿ ಎಷ್ಟು EMI ಕಟ್ತೀರಾ, 3 ಮುಖ್ಯ. ಅದು ಪರ್ಸ್ನಲ್ ಲೋನಲ್ಲಿ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಇರುತ್ತೆ, ಹೋಮ್ ಲೋನಲ್ಲಿ ಕಮ್ಮಿ ಇಂಟ್ರೆಸ್ಟ್ ರೇಟ್ ಇರುತ್ತೆ. ಬಟ್ EMI ಕ್ಯಾಲ್ಕುಲೇಟರ್ ಎಲ್ಲ ಸೇಮೇನೆ, ಗೂಗಲಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ ನಿಮಗೆ. ಬ್ರೋ, ಮ್ಯೂಚುವಲ್ ಫಂಡ್ ಜೊತೆ ETF ಮಾಡಿದರೆ ಏನಾದರೂ ಎಫೆಕ್ಟ್ ಆಗುತ್ತಾ ಮುಂದೆ ಫ್ಯೂಚರ್ನಲ್ಲಿ? ನನಗೆ ಗೊತ್ತಾಗ್ತಾ ಇಲ್ಲ ಬ್ರೋ. ಮ್ಯೂಚುವಲ್ ಫಂಡ್ ಅಂದರೆ, ಮ್ಯೂಚುವಲ್ ಫಂಡು ಮತ್ತು ETF ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಆಲ್ಮೋಸ್ಟ್ ಇದು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಏನಿರ್ತವೆ ಅಂದರೆ ಇಂಡೆಕ್ಸ್ ಫಂಡ್ ಇರ್ತವೆ. ಇಂಡೆಕ್ಸ್ ಫಂಡ್ ಅಂದರೆ ಈ ಫಂಡ್ಗಳಿಗೆ ಜಾಸ್ತಿ ನಾವು ಎಕ್ಸ್ಪೆನ್ಸ್ ರೇಷಿಯೋ ಪೇ ಮಾಡೋಂಗಿರಲ್ಲ. ಯಾಕಂದರೆ ನಾನು ಒಂದ್ಸಲ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇಂಡೆಕ್ಸ್ ಫಂಡ್ಗೂ ಮ್ಯೂಚುವಲ್ ಫಂಡ್ಗೂ ಏನು ವ್ಯತ್ಯಾಸ ಅಂತ. ದಯವಿಟ್ಟು ಆ ವಿಡಿಯೋ ಹೋಗಿ ನೋಡಿ. ಶೇರ್ನ ಯಾಕೆ ಸ್ಪ್ಲಿಟ್ ಮಾಡ್ತಾರೆ ಹೇಳಿ? ಶೇರ್ನ ಯಾಕೆ ಸ್ಪ್ಲಿಟ್ ಮಾಡ್ತಾರೆ ಅಂದರೆ, ಆ ಶೇರ್ ಪ್ರೈಸ್ ಜಾಸ್ತಿ ಆಗ್ತಿರುತ್ತಲ್ಲ. ಈಗ ಎಕ್ಸಾಂಪಲ್ ಶೇರ್ಸ್ ಏನಾದರೂ 10,000, 20,000, 30,000 ಈ ಥರ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಈಗ ಯಾರೋ ಒಬ್ಬರು 1 ಲಕ್ಷ ಇನ್ವೆಸ್ಟ್ ಮಾಡ್ಬೇಕಂತಿದ್ದಾರೆ, ಅವ್ರಿಗೆ ಅಲೋಕೇಶನ್ ಮಾಡ್ಕೊಳಕ್ಕೆ ಪ್ರಾಬ್ಲಮ್ ಆಗುತ್ತೆ. 1 ಲಕ್ಷ ಇನ್ವೆಸ್ಟ್ ಮಾಡ್ತಿರೋರಿಗೆ 10 ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ. ಒಂದು ಶೇರೇನೆ 20,000 ಇದ್ದರೆ ಅವ್ರು ಏನು ಮಾಡ್ತಾರೆ, ಆ ಶೇರ್ನ ಬಿಟ್ಟುಬಿಡ್ತಾರೆ. ಇದರಿಂದ ನಂಬರ್ ಆಫ್ ದ ಇನ್ವೆಸ್ಟರ್ಸು ಆ ಕಂಪ್ನಿಗೆ ಕಮ್ಮಿ ಆಗ್ತಾರೆ. ಅದಕ್ಕೆ ಆ ಕಂಪ್ನಿ ಏನು ಮಾಡುತ್ತೆ, ಶೇರ್ನ ಸ್ಪ್ಲಿಟ್ ಮಾಡುತ್ತೆ ಅಥವಾ ಬೋನಸ್ ಕೊಟ್ಬಿಟ್ಟು ಕಮ್ಮಿ ಬೆಲೆಗೆ ತಗೊಂಬರುತ್ತೆ. ಇದರಿಂದ ಹೊಸ ಎಂಟ್ರಿ ಎಂಟ್ರಿ ಆಗ್ತಾರೆ. ಇಷ್ಟೇ. ವೈ ನ್ಯೂಲ್ಯಾಂಡ್ ಲ್ಯಾಬ್ ಈಸ್ ಫಾಲಿಂಗ್, ಪ್ಲೀಸ್ ಎಕ್ಸ್ಪ್ಲೇನ್ ಮಿ ಬೆಟರ್ ಫಾರ್ ಫ್ಯೂಚರ್. ದಿಸ್ ಈಸ್ 5th ಟೈಮ್ ಆಸ್ಕಿಂಗ್ ಕ್ವಶನ್. ನ್ಯೂಲ್ಯಾಂಡ್ ಲ್ಯಾಬಲ್ಲಿ ರೀಸೆಂಟ್ ಇಯರ್ದೇ ಪ್ರಾಫಿಟ್ ಚೆನ್ನಾಗಿಲ್ಲ. ಆ್ಯಕ್ಚುಲಿ ಇದು ಯಾವಾಗ್ಲೂ CDMO ಬಿಸ್ನೆಸ್ಸಲ್ಲಿ ಹಿಂಗೆ ಇರುತ್ತೆ. ಯಾಕಂದರೆ ಅವ್ರ ಕಸ್ಟಮರ್ ಇವ್ರ ಹತ್ರ ಏನು ಕಸ್ಟಮರ್ ತೊಗೊಳ್ತಾ ಇರ್ತಾನಲ್ವ, ಅವನು ಒಂದ್ಸಲ ಓವರ್ ಸ್ಟಾಕಿಂಗ್ ಮಾಡಿರ್ತಾನೆ, ಅಥವಾ ಒಂದೊಂದ್ಸಲ ಜಾಸ್ತಿ ಬೈ ಮಾಡಿಬಿಡ್ತಾನೆ, ಮತ್ತು ಒಂದೊಂದ್ಸಲ ಕಮ್ಮಿ ಬೈ ಮಾಡ್ತಾನೆ. ಇದರಿಂದ ಇದು ವಾಲಟಿಲಿಟಿ ಇರುತ್ತೆ, ನೀವು ಅದನ್ನು ಅರ್ಥ ಮಾಡ್ಕೊಬೇಕು. ಮತ್ತು ನ್ಯೂಲ್ಯಾಂಡ್ ಲ್ಯಾಬು ಪೆಪ್ಟೈಡಲ್ಲಿದ್ದಾನೆ. ಪೆಪ್ಟೈಡ್ ಈಗ ಸ್ವಲ್ಪ ಫೇಮಸ್ ಆಗ್ತಾ ಇದೆ. ನೀವು ನೋಡಿರ್ಬೋದು ಸ್ಕಿನ್ ಕೇರ್ ಪ್ರಾಡಕ್ಟ್ಸಲ್ಲೆಲ್ಲ ಪೆಪ್ಟೈಡ್ ಬರುತ್ತೆ. ಪೆಪ್ಟೈಡ್ ಬಂದ್ಬಿಟ್ಟು ಅಮೈನೋ ಆಸಿಡ್, ಯಾವ ಪ್ರೋಟೀನಲ್ಲಿ ಅಮೈನೋ ಆಸಿಡ್ ಇರುತ್ತಲ್ಲ ಅದೇ ರೀತಿ ಅದನ್ನು ನೀವು ಡೈರೆಕ್ಟ್ ಕನ್ಸ್ಯೂಮ್ ಮಾಡ್ಬೋದು, ಅಥವಾ ಫೇಸಿಗೆ ಅಪ್ಲೈ ಮಾಡ್ಬೋದು, ಬಾಡಿಗೆ ಅಪ್ಲೈ ಮಾಡ್ಬೋದು. ಪೆಪ್ಟೈಡ್ ಜಾಸ್ತಿ ಯೂಸ್ ಆಗುತ್ತೆ, ಫ್ಯೂಚರಲ್ಲೂ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ. ನಾನು ಟ್ರೆಂಡ್ ನೋಡ್ತಾ ಇದ್ದೀನಿ.
ಇದ್ರ ಬಗ್ಗೆ ಒಂದ್ಸಲ ನೀವು ರಿಸರ್ಚ್ ಮಾಡಿ. ಸರ್, FIIಗಿಂತ DIನವರು ಏನು ಕಮ್ಮಿ ಇಲ್ಲ. FI ಅವರು 5,000 ಕೋಟಿ ಮಾರಾಟ ಮಾಡಿದರೆ DIನವರು 11,000 ಕೋಟಿ ಖರೀದಿ ಮಾಡ್ತಾರೆ. ನನ್ನ ಡೌಟ್ ಏನಂದರೆ DII ಅಂದರೆ ಮ್ಯೂಚುವಲ್ ಫಂಡ್ನವರ, ಮತ್ತು ನೀವೆಲ್ಲ ಮ್ಯೂಚುವಲ್ ಫಂಡ್ ಮಾಡ್ತಿರ್ತೀವಲ್ಲ, ನಮ್ಮ ದುಡ್ಡೇನೆ DIನವರು ಖರೀದಿ ಮಾಡ್ತಾರಾ? 100% ಕರೆಕ್ಟೇ. DI ಅಂದರೆ ಜಸ್ಟ್ ಮ್ಯೂಚುವಲ್ ಫಂಡ್ ಮಾತ್ರ ಅಲ್ಲ, ಎನಿಥಿಂಗ್, ಇನ್ಶೂರೆನ್ಸ್ ಇರ್ಬೋದು. ಇನ್ಶೂರೆನ್ಸ್ ಕೂಡ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇನ್ಶೂರೆನ್ಸ್ ಮಾಡೋದೇ ಸ್ಟಾಕ್ಸಲ್ಲಿ. LIC ಕೂಡ ಸ್ಟಾಕ್ಸಲ್ಲೇ ಇನ್ವೆಸ್ಟ್ ಮಾಡೋದು. LIC ಕೂಡ DIನೇ. ಯಾರು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅಂತ ಏನೇನು ಇರ್ತವೆ, ಜನಗಳು ದುಡ್ಡು ಇನ್ವೆಸ್ಟ್ ಮಾಡ್ತಾರೆ, ಲೈಕ್ ನೀವು ಪೆನ್ಷನ್ ಫಂಡ್ ಇರ್ಬೋದು, ನಿಮಗೆ ತಿಂಗಳ ಪೆನ್ಷನ್ ಕೊಡ್ತಾರಲ್ವ, ಅವರು ಕೂಡ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅಥವಾ PPF ಇರ್ಬೋದು, ಅಥವಾ NPS ಇರ್ಬೋದು, NPS ಅಲ್ಲೂ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ. ಈ ರೀತಿ ಮಾಡೋರ್ನೆಲ್ಲರೂ ನಾವು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ. ಬೇರೆ ದೇಶದಿಂದ ಯಾರೇ ಮಾಡಿದ್ರು ಅವ್ರನ್ನ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ. ಇದರಲ್ಲಿ ನಿಮ್ಮ ದುಡ್ಡು ಕೂಡ ಇದೆ. ಡೊಮೆಸ್ಟಿಕ್ ಇನ್ವೆಸ್ಟರ್ ಯಾರು ಮ್ಯೂಚುವಲ್ ಫಂಡ್ ಅವರು ಇನ್ವೆಸ್ಟ್ ಮಾಡ್ತಿದ್ರಲ್ಲ, ಅದರಲ್ಲಿ ನಿಮ್ಮ ದುಡ್ಡು ಕೂಡ ಇದೆ. ನಿಮ್ದು 100 ರೂಪೀಸ್ SIP ಕಟ್ ಆಗ್ತಾ ಇದ್ರೆ, ನೀವು ಕೂಡ DIಗೆ ದುಡ್ಡು ಕೊಡ್ತಿದ್ದೀರಾ. ನೀವು LIC ಕಟ್ಟಿದ್ರು DIಗೆ ಅದು ಆಲ್ಮೋಸ್ಟ್. ಹಲೋ ಬ್ರೋ, ಕ್ಯಾನ್ ಯು ಪ್ಲೀಸ್ ಡಿಕೋಡ್ ದ ರೀಸನ್ ಬಿಹೈಂಡ್ ಗ್ರೋತ್ ಆಫ್ LCD ಇನ್ವೆಸ್ಟ್ಮೆಂಟ್ ಸ್ಟಾಕ್ ಫ್ರಮ್ 3 rupees to 3,20,000 rupees in the span of 3 months? I am trying to figure it out but still didn't get. I think you are the right person. ನಾನು ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, LCD ಇನ್ವೆಸ್ಟ್ಮೆಂಟ್ ಬಗ್ಗೆ, ಯಾಕೆ ಇದು ಮೇಲೋಯ್ತು ಅಂತ. ಆ್ಯಕ್ಚುಲಿ ಅದು LCD ಇನ್ವೆಸ್ಟ್ಮೆಂಟು ಏನೇ ಒಂದು ಬಿಸ್ನೆಸ್ ಇಲ್ಲ, ಅದು ಒಂದು ಹೋಲ್ಡಿಂಗ್ ಕಂಪ್ನಿ. ಅವು LCD ಇನ್ವೆಸ್ಟ್ಮೆಂಟ್ ಏನು ಮಾಡಿದೆ, ಏಷ್ಯನ್ ಪೇಂಟ್ಸ್ದು ಶೇರ್ಸ್ನ ಹೋಲ್ಡ್ ಮಾಡ್ತಾ ಇದೆ. ಅದು ಶೇರ್ ವ್ಯಾಲ್ಯೂ ಬಂದ್ಬಿಟ್ಟೇ 9,000 ಕೋಟಿ ಸಮಥಿಂಗ್ ಇದೆ. ಈ ಕಂಪ್ನಿನಲ್ಲಿ 27 ಲಕ್ಷ ಶೇರ್ ಇದ್ದಾವೆ. ನೀವೇ ಲೆಕ್ಕ ಮಾಡಿ, 9,000 ಕೋಟಿಗೆ 27 ಲಕ್ಷ ಡಿವೈಡ್ ಮಾಡಿದ್ರೆ ಎವ್ರಿ ಒಂದು ಶೇರ್ದು ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ. ಆಲ್ಮೋಸ್ಟ್ 3-3.5 ಲಕ್ಷ ಒಂದು ಶೇರ್ ವ್ಯಾಲ್ಯೂ ಆಗುತ್ತೆ. ನಾರ್ಮಲಿ ಈ ಥರ ಹೋಲ್ಡಿಂಗ್ ಕಂಪ್ನಿಗಳು ಯಾವಾಗಲೂ 60 to 70% ಡೌನಲ್ಲಿ ಟ್ರೇಡ್ ಆಗ್ತವೆ. ಯಾಕಂದರೆ ಈ ಕಂಪ್ನಿದು ಯಾವುದೇ ರೀತಿ ಬಿಸ್ನೆಸ್ ಇರಲ್ಲ. ನೀವೇನಾದರೂ ಇದು ಫುಲ್ ಅನುಭವಿಸ್ಬೇಕಂದ್ರೆ ಇದು ಸೇಲ್ ಮಾಡೇ ಅನುಭವಿಸೋಕ್ಕಾಗುತ್ತೆ. ಅವನು LCD ಇನ್ವೆಸ್ಟ್ಮೆಂಟ್ ಯಾವಾಗ ಏಷ್ಯನ್ ಪೇಂಟ್ ಶೇರ್ನ ಸೇಲ್ ಮಾಡ್ತಾನೆ, ಆವಾಗಲೇ ನಿಮಗೆ ರಿಯಲ್ ವ್ಯಾಲ್ಯೂ ಸಿಗುತ್ತೆ, ಅಲ್ಲಿವರೆಗೂ ಸಿಗಲ್ಲ. ಅದಕ್ಕೆ ಇದು ಯಾವಾಗಲೂ ಡಿಸ್ಕೌಂಟಲ್ಲಿ ಟ್ರೇಡ್ ಆಗುತ್ತೆ. ಮತ್ತು ನಿಮಗೆ ಡಿವಿಡೆಂಡ್ ಕೂಡ ಸಿಗುತ್ತೆ. LCD ಇನ್ವೆಸ್ಟ್ಮೆಂಟ್ ನೀವು ನೋಡಿರ್ಬೋದು, 3 ರೂಪಾಯಿ ಇತ್ತು ಶೇರ್ ಪ್ರೈಸು, 15 ರೂಪಾಯಿ ಡಿವಿಡೆಂಡ್ ಕೊಡೋರು. 3 ರೂಪಾಯಿ ಶೇರ್ ಪ್ರೈಸ್, ವರ್ಷ 15 ರೂಪಾಯಿ ಡಿವಿಡೆಂಡ್ ಕೊಡೋರು. ಬಟ್ 3 ರೂಪಾಯಿದಾಗ ಬೈ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಯಾವನು ಸೆಲ್ ಮಾಡಲ್ಲ. ಇಷ್ಟೆಲ್ಲ ಗೊತ್ತಿರೋನು ಬೈ ಮಾಡಿರ್ತಾನಲ್ಲ, ಅವನಿಗೆ ದಡ್ಡನ ಅವನಿಗೂ ಗೊತ್ತು, ಅವ್ನು ಸೆಲ್ ಮಾಡಲ್ಲ. ನೀವು ಆ ಶೇರ್ನ ಬೈ ಸೆಲ್ ಮಾಡೋಕ್ಕಾಗೋದೇ ಇಲ್ಲ. ಈಗ ಮಾಡ್ಬೋದೇನೋ ಗೊತ್ತಿಲ್ಲ, ಮುಂಚೆ ಅದು 3 ರೂಪಾಯಿ 4 ರೂಪಾಯಿ 5 ರೂಪಾಯಿ ಇರ್ಬೇಕಾದ್ರೆ ಬೈ ಸೆಲ್ ಮಾಡೋಕ್ಕಾಗ್ತಾನೆ ಇರಲಿಲ್ಲ. BSE ಏನು ಮಾಡ್ತು, ಒಂದು ರೂಲ್ಸ್ ತಗೊಂಬಂತು, LCD ಇನ್ವೆಸ್ಟ್ಮೆಂಟು ನೀವು ರಿಯಲ್ ವ್ಯಾಲ್ಯೂಗೆ ಲಿಸ್ಟ್ ಮಾಡ್ಕೊಳ್ಳಿ, 3 ರೂಪಾಯಿ 4 ರೂಪಾಯಿಗೆ ಮಾಡ್ಕೊಬೇಡಿ ಅಂತ ಒಂದು ರೂಲ್ಸ್ ತಗೊಂಬಂತು. ಆಗ LCD ಇನ್ವೆಸ್ಟ್ಮೆಂಟ್ದು ಶೇರ್ ಪ್ರೈಸು 3 ರೂಪಾಯಿಂದ 3,20,000 ಹೋಗಿದ್ದು. ಇದು ಯಾವುದೇ ರೀತಿ ಬೈ ಮಾಡಿ ಹೋಗಿಲ್ಲ, ಇದು BSE ಫಿಕ್ಸ್ ಮಾಡಿದ್ದು ಪ್ರೈಸ್ನ. ಬ್ರೋ, ಟೆಲ್ ಮಿ ಅಬೌಟ್ ಮೋನೋಪೋಲಿ ಸ್ಟಾಕ್, ಥರ್ಡ್ ಟೈಮ್ ಆಸ್ಕಿಂಗ್ ಫ್ರಮ್ ಮಾಸನ್. ಮೋನೋಪೋಲಿ ಸ್ಟಾಕ್ಸ್ ಅಂದರೆ, ಮೋನೋ ಅಂದ್ರೇನು, ಒಂದು ಅವನೊಬ್ಬನೇ ಮಾರ್ಕೆಟಲ್ಲಿ ಇದ್ದಾನೆ ಅಂತ. 60%ಗಿಂತ ಯಾರ್ದು ಜಾಸ್ತಿ ಮಾರ್ಕೆಟ್ ಶೇರ್ ಇರುತ್ತೆ ಅವ್ರನ್ನ ಮೋನೋಪೋಲಿ ಅಂತ ಕರೀತಾರೆ. ದೇರ್ ಇಸ್ ಅ ಲಾಟ್ ಆಫ್ ಕಂಪ್ನೀಸ್ ಇದ್ದಾವೆ. ಈಗ ನಾನು ಸುಮ್ಮನೆ ನೇಮ್ ತಗೊಂಡ್ರೆ ತುಂಬ ಜನ ಹೋಗ್ಬಿಟ್ಟು ಬ್ಲೈಂಡಾಗಿ ಬೈ ಮಾಡ್ತಾರೆ. ನೀವೇ ರಿಸರ್ಚ್ ಮಾಡಿ ಯಾವ್ಯಾವ ಕಂಪ್ನೀಸ್ ಇದ್ದಾವೆ ಅಂತ. You are getting commission, so only you said like that. Without commission, why people are investing in a share, mutual fund and insurance, demat? You are running a charity. ಹೌದು ಬ್ರೋ, ಇಲ್ಲಿ ನನಗೂ ಕಮಿಷನ್ ಸಿಗುತ್ತೆ, ಬ್ಯಾಂಕ್ ಅವ್ರಿಗೂ ಕಮಿಷನ್ ಸಿಗುತ್ತೆ, ನಾನು ಒಪ್ಕೊಂತೀನಿ. ಯಾರು ಪುಕ್ಷಟೆ ಯಾರು ಮಾಡಲ್ಲ. ನೀವು ಪುಕ್ಷಟೆ ಹೋಗಿ ಎಲ್ಲೂ ಕೆಲಸ ಮಾಡಲ್ಲ. ಕೆಲಸ ಮಾಡ್ಬೇಕಾದ್ರೆ ನಿಮಗೂ ಸಂಬಳ ಬೇಕು. ನೀವು ಏನಾದರೂ ಒಂದು ಕೆಲಸ ಮಾಡ್ತಿದ್ದೀರ ಅಂದರೆ ಅದರಿಂದ ಏನಾದರೂ, ಈಗ ಶೇರ್ಸಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ತೀರಾ? ಅದರಲ್ಲಿ ಏನಾದರೂ ಒಂದು ಇನ್ಕಮ್ ಬರ್ತಿದೆ ಅನ್ನೋಕ್ಕೋಸ್ಕರ ತಾನೇ ಇನ್ವೆಸ್ಟ್ ಮಾಡ್ತೀರಾ, ಸುಮ್ಮನೆ ಯಾಕೆ ಮಾಡ್ತೀರಾ? ಅದೇ ರೀತಿ ಎಲ್ಲರಿಗೂ ಅದರಿಂದ ಇನ್ಕಮ್ ಇರುತ್ತೆ. ಆದರೆ ಇನ್ಕಮ್ಮಿಗೆ ತಕ್ಕಂಗೆ ಕೆಲಸ ಮಾಡಬೇಕಾ? ಈಗ ಕಮಿಷನ್ ಸಿಗುತ್ತೆ ಅಂದ ತಕ್ಷಣ ಯಾರಿಗೆ ಏನು ಬೇಕೋ ಅದನ್ನು ಸೆಲ್ ಮಾಡಬೇಕಾ? ಅದು ಬಿಟ್ಬಿಟ್ಟು ನನಗೆ ಕಮಿಷನ್ ಸಿಗುತ್ತೆ ಅಂದ ತಕ್ಷಣ ಇದು ಚೆನ್ನಾಗಿರುತ್ತೆ ತಗೊಳ್ಳಿ, ಅದು ಚೆನ್ನಾಗಿರುತ್ತೆ ತಗೊಳ್ಳಿ ಅಂತ ಸೆಲ್ ಮಾಡೋದು ಎಷ್ಟು ಒಳ್ಳೆಯದು. ಅವಾಗ ಏನಾಗುತ್ತೆ, ಇದು ಬಿಸ್ನೆಸ್ ಮಾಡೆಲ್ಗೆ ಪ್ರಾಬ್ಲಮ್ ಅಲ್ಲ. ಬಿಸ್ನೆಸ್ಸು ಲಾಂಗ್ ಟರ್ಮಲ್ಲಿ ಥಿಂಕ್ ಮಾಡಬೇಕು. ಇವಾಗ ಏನಾದರೂ ನಾನು ಬಿಸ್ನೆಸ್ ಮಾಡ್ತೀನಿ ಅಂದರೆ ಇನ್ನು 10 ವರ್ಷ ಬದುಕೋದು ಹೆಂಗೆ ಅಂತ ಥಿಂಕ್ ಮಾಡಬೇಕು. ಅದು ಬಿಟ್ಬಿಟ್ಟು ಇವಾಗಲೇ ಆ ದುಡ್ಡೆಲ್ಲ ಕಿತ್ಕೊಂಡು ಹೋಗ್ಬಿಡೋಣ ಕಸ್ಟಮರ್ ಹತ್ರ, ಆಮೇಲೆ ನೋಡ್ಕೊಳ್ಳೋಣ ಅಂತ ಥಿಂಕ್ ಮಾಡಬಾರ್ದು. ಅದಕ್ಕೆ ನಾನು ಹೇಳ್ತೀನಿ, ಬಿಸ್ನೆಸ್ ಯಾವಾಗಲೂ ಲಾಸಲ್ಲಿ ರನ್ ಆಗುತ್ತಲ್ಲ, ದೇ ಮೇಕ್ ಲಾಟ್ ಆಫ್ ಮನಿ ಇನ್ ಅ ಫ್ಯೂಚರ್ ಬಿಕಾಸ್ ದೇ ಕೇರ್ ಅಬೌಟ್ ಕಸ್ಟಮರ್ಸ್. ಬಿಸ್ನೆಸ್ ಯಾವಾಗಲೂ ಇನಿಷಿಯಲಿನೇ ಪ್ರಾಫಿಟ್ ಮಾಡಬೇಕಂತ ಹೋದರೆ ಅವ್ರು ಲಾಂಗ್ ಟರ್ಮಲ್ಲಿ ಬದುಕಲ್ಲ. ಯಾಕಂದರೆ ಕಸ್ಟಮರೇ ಅವ್ರ ಹತ್ರ ಲಾಂಗ್ ಟರ್ಮ್ವರೆಗೂ ಇರಲ್ಲ. ನಮ್ಮ ಬಿಸ್ನೆಸ್ ಮಾಡಲ್ ಹೆಂಗೆ ಅಂದರೆ, ನಮಗೆ ಕಮ್ಮಿ ಕಮಿಷನ್ ಬಂದರೂ ಕೂಡ, ಕಮ್ಮಿ ರಿಟರ್ನ್ ಬಂದರೂ ಕೂಡ ನಾವು ಲಾಂಗ್ ಟರ್ಮ್ ಥಿಂಕ್ ಮಾಡ್ತೀವಿ. ಆ್ಯಕ್ಚುಲಿ ನಾವು HNI ಕ್ಲೈಂಟ್ನ ಜಾಸ್ತಿ ಫೋಕಸ್ ಮಾಡ್ತೀವಿ. ದೋಸ್ ಹೂ ಇನ್ವೆಸ್ಟ್ 50 lakhs ಆ್ಯಂಡ್ ಅಬೌವ್, ಬಿಕಾಸ್ PMSL 50 lakhs ಮಿನಿಮಮ್. ಛೋಟಾ PMS ಅಂತ ಬರುತ್ತೆ, 10 lakhs ಸ್ಟಾರ್ಟ್ ಆಗುತ್ತೆ. ಬಟ್ ಜಾಸ್ತಿ ನಾವು ಹೈ ಟಿಕೆಟ್ ಕಸ್ಟಮರ್ನ ಜಾಸ್ತಿ ಫೋಕಸ್ ಮಾಡ್ತೀವಿ. ಯಾಕಂದರೆ ಆ ಒಬ್ಬ ಕಸ್ಟಮರು ನಮ್ಗೆ ಅವನ ಹತ್ರ ಏನು ಸಿಗಲಿದ್ರು ಪರವಾಗಿಲ್ಲ, ಅವ್ನು ಇನ್ನೂ 4 ಜನನ ರೆಫರೆನ್ಸ್ ಕೊಡ್ತಾನೆ, ಕರ್ಕೊಂಬರ್ತಾನೆ. ಇವ್ರು ಒಳ್ಳೆಯವ್ರ ಗುರು, ಇವ್ರ ಹತ್ರ ಮಾಡು ಪರವಾಗಿಲ್ಲ ಅಂತ ಕರ್ಕೊಂಬರ್ತಾರೆ. ಇದರಿಂದ ಏನಾಗುತ್ತೆ, ನಮಗೆ ಒಬ್ಬ ಕಸ್ಟಮರ್ ಹತ್ರ ನಾವು ದುಡ್ಡನ್ನ ಲೂಸ್ ಮಾಡ್ಕೊಂಡ್ರು ಪರವಾಗಿಲ್ಲ, ಇನ್ನು 3 ಜನದ ಹತ್ರ ನಾವು ದುಡ್ಡು ಮಾಡಿರ್ತೀವಿ. ಇದು ಯಾವಾಗಲೂ ಬಿಸ್ನೆಸ್ ಮಾಡಲ್ ಹಿಂಗಿರಬೇಕು. ರೆಫರೆನ್ಸಿಂದ ಬಿಸ್ನೆಸ್ ಆಗಬೇಕು, ಆವಾಗಲೇ ಬಿಸ್ನೆಸ್ ಗ್ರೋ ಆಗುತ್ತೆ. ನಾನು ಬ್ಯಾಂಕ್ನ ಆ್ಯಸ್ ಎ ಬಿಸ್ನೆಸ್ ಆಗಿ ಹೇಳಿದ್ದು, ಅವ್ರು ಕಮಿಷನ್ ತಗೊಳ್ಳೋದು ತಪ್ಪಲ್ಲ. ಬಿಕಾಸ್ ಸ್ಯಾಲ್ರಿ ಕೊಡಬೇಕು, ಎಲ್ಲರಿಗೂ ಟೀಮ್ ಮ್ಯಾನೇಜ್ ಮಾಡಬೇಕು, ರೆಂಟ್ ಕಟ್ಟಬೇಕು, ಅವ್ರಿಗೂ ಎಕ್ಸ್ಪೆನ್ಸ್ ಇರುತ್ತೆ. ಬಟ್
ಫೋರ್ಸ್ಫುಲಿ ಮಾಡಬೇಡಿ, ಮಿಸ್ಸೆಲ್ ಮಾಡಬೇಡಿ, ಮಿಸ್ಸೆಲ್ ಅಂತ ಕರಿತೇವೆ. ಅಂದರೆ ಹೇಳೋದೊಂದು ಮಾಡೋದೊಂದು ಅಂತ. ಅಭಿಬ್ರೋ ನಮಸ್ಕಾರ. ಪಿ ಎಮ್ ಎಸ್ ಬಗ್ಗೆ ಸ್ವಲ್ಪ ವಿವರಣೆ ತಿಳಿಸಿ. ಪಿ ಎಮ್ ಎಸ್ನ CAGR ಮಿನಿಮಮ್ ಎಷ್ಟು ಬರ್ಬೋದು, ಇದರ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಡ್ವೈಸ್. ಲವ್ ಫ್ರಮ್ ಚಿಕ್ಕಬಳ್ಳಾಪುರ. ಪಿ ಎಮ್ ಎಸ್ ಬಂದ್ಬಿಟ್ಟು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂತ. ಇದು ಯಾರಿಗೆ ಅಂದರೆ ಸ್ವಲ್ಪ ಜಾಸ್ತಿ ದುಡ್ಡಿರೋರಿಗೆ. ನಿಮ್ಮ ಹತ್ರ ಮ್ಯೂಚುವಲ್ ಫಂಡು ಫಸ್ಟ್ಗೆ ಎಂಟ್ರಿ ಆಗಬೇಕು. ನೀವು ಮ್ಯೂಚುವಲ್ ಫಂಡಲ್ಲಿ ಸ್ವಲ್ಪ ಕೈಯಲ್ಲಿ ದುಡ್ಡು ಬಂದಮೇಲೆ ನೀವು ಆಮೇಲಿಂದ ಪಿ ಎಮ್ ಎಸ್ಗೆ ಹೋಗ್ಬೋದು. ಪಿ ಎಮ್ ಎಸ್ಗೆ ಯಾಕೆ ಹೋಗ್ಬೇಕಂದ್ರೆ ಮ್ಯೂಚುವಲ್ ಫಂಡು ಒಂಥರ ಬಸ್ ಇದ್ದಂಗೆ, ಬಸ್ಸು ಟ್ರೈನ್ ಇದ್ದಂಗೆ. ಇಲ್ಲಿ ಸಾವಿರಾರು ಜನ ನಮ್ಮ ಜೊತೆ ಹತ್ಕೊಂಡಿರ್ತಾರೆ. ಪಿ ಎಮ್ ಎಸ್ಸು ಟ್ಯಾಕ್ಸಿ ಇದ್ದಂಗೆ. ಡ್ರೈವರ್ ನಮಗೋಸ್ಕರ ಗಾಡಿ ಓಡಿಸ್ತಾನೆ, ಫಂಡ್ ಮ್ಯಾನೇಜರ್ ನಿಮ್ಮ ಫಂಡ್ ಮಾತ್ರ ಮ್ಯಾನೇಜ್ ಮಾಡ್ತಾನೆ. ಅವಾಗ ಏನಾಗುತ್ತೆ, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ರಿಟರ್ನ್ ಈಸ್ ವೆರಿ ಹೈ ಇರುತ್ತೆ ಕಂಪೇರ್ ಟು ಎನಿ ಅದರ್ ಮ್ಯೂಚುವಲ್ ಫಂಡ್ ಇರ್ಬೋದು, ನಿಫ್ಟಿ ಇರ್ಬೋದು, ಏನು ಕಂಪೇರ್ ಮಾಡಿದ್ರು. ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ಬಟ್ ವಿಡಿಯೋ ಮಾಡಿದ್ರೆ ಏನು ಪ್ರಯೋಜನ, ತುಂಬ ಜನ ಇದಕ್ಕೆ ಎಲಿಜಿಬಲ್ ಇರಲ್ಲ ಪಿ ಎಮ್ ಎಸ್ಗೆ. ಅದಕ್ಕೇ ನಾನು ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ. ನೀವೇನಾದರೂ ಪಿ ಎಮ್ ಎಸ್ಸಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ.